ಎಫೆಸ್ಯ 6:14. ದೇವರ ಮಕ್ಕಳಾದತ್ತ ನಾವು ದೇವರು ನಮಗೆ ಕೊಟ್ಟಿರುವ ಆಯುಧಗಳು ಭಾಳ ವಿಚಿತ್ರವಾದ ಆಯುಧಗಳು. ಆತ್ಮಿಕ ಯುದ್ಧವನ್ನು ಜಯಿಸಬೇಕಾದರೆ ದೇವರು ನಮಗೆ ಕೊಟ್ಟಂಥ ಆಯುಧಗಳ ಮೊದಲು ಒಂದು ಆಯುಧದ ಹೆಸರು ಯಾವುದು? ಸತ್ಯ. ಸತ್ಯವೆಂಬ ನಡುಕಟ್ಟು. ನಡುಕಟ್ಟು ಅನೇಕ ಅರ್ಥಗಳನ್ನು ಕೊಡ್ತದೆ ಎಂಬುದಾಗಿ ನಾವು ಇದನ್ನಾಗಲೇ ಧ್ಯಾನ ಮಾಡಿದ್ದೇವೆ. ಅದನ್ನು ತಿರುಗಿ ನಾನು ರಿಪೀಟ್ ಆಗಿ ನಿಮಗೆ ಹೇಳಲಿಕ್ಕೆ ಹೋಗಲ್ಲ. ನಡುಕಟ್ಟು ಏನೇನು ಅರ್ಥ ಕೊಡುತ್ತೆ, ನಾವು ಹೇಗೆ ಸತ್ಯವೆಂಬ ಈ ನಡುಕಟ್ಟನ್ನು ಹೇಗೆ ನಾವು ಬಿಗಿದುಕೊಂಡು ನಾವು ಈ ಸೈತಾನೊಂದಿಗೆ ಹೋರಾಡಬೇಕೆಂಬುದರ ಬಗ್ಗೆ ನಾವು ಆಗಲೇ ಅದನ್ನು ಸಾಕಷ್ಟು ಹೇಳಿದ್ರಿಂದ ಅದನ್ನು ಮುಂದೆ ಹೋಗೋಣ. ಎರಡನೇದಾಗಿ ನೀತಿ ಎಂಬ ವಜ್ರ ಕವಚವನ್ನು ಧರಿಸಿಕೊಳ್ಳಿರಿ. ಎರಡನೇ ಆಯುಧ, ದೇವರು ನಮಗೆ ಈ ಸೈತಾನನೊಂದಿಗೆ, ಅಂಧಕಾರದ ಶಕ್ತಿಗಳೊಂದಿಗೆ, ಲೋಕಾಧಿಪತಿಗಳೊಂದಿಗೆ ಹೋರಾಡಲಿಕ್ಕೆ ದೇವರು ನಮಗೆ ಕೊಟ್ಟಿರುವಂಥ ಆಯುಧ ಈಟಿ, ಕತ್ತಿ, ಬರ್ಜಿ, ಕೋವಿ, ಗನ್ನು ಇದ್ಯಾವುದೂ ಅಲ್ಲ. ನಮಗೆ ಕೊಟ್ಟಿರುವಂಥ ಮೊದಲನೇ ಆಯುಧದ ಹೆಸರು ಯಾವುದು? ಸತ್ಯ. ಸತ್ಯವೆಂಬ ನಡುಕಟ್ಟನ್ನು ಕಟ್ಟಿಕೊಳ್ಳಿರಿ. ಎರಡನೇ ಆಯುಧ ಹೆಸರು ನೀತಿ ಎಂಬ ವಜ್ರ ಕವಚವನ್ನು ಧರಿಸಿಕೊಳ್ಳಿರಿ. ನೀತಿಗೆ ಬೈಬಲಲ್ಲಿ ಈ ನೀತಿ ಎಂಬ ವಜ್ರ ಕವಚ, ಇಲ್ಲಿ ವಜ್ರ ಕವಚ ಅಂತನ್ನುವಾಗ ನಾನು ಇದನ್ನು ಆರಂಭದಲ್ಲಿ 2-3 ವಾರಗಳ ಹಿಂದೆ ಇದರ ಬಗ್ಗೆ ತಿಳಿಸಿದೆ. ವಜ್ರ ದೇವರು ಸೃಷ್ಟಿ ಮಾಡಿದ ಎಲ್ಲ ವಸ್ತುಗಳಲ್ಲಿ ಭಾಳ ಹಾರ್ಡಾಗಿರುವಂಥ, ಹಾರ್ಡಾಗಿರುವಂಥ, ಗಟ್ಟಿಯಾಗಿರುವಂಥ ವಸ್ತು. ಈ ಸಾಮಾನ್ಯವಾಗಿ ಬಂಡೆಗಳನ್ನು ಕೊಯ್ಲಿಕ್ಕೆ, ಕಬ್ಬಿಣಗಳನ್ನು ಕೊಯ್ಲಿಕ್ಕೆ, ಬೇರೆ ಬೇರೆ ವಸ್ತುಗಳನ್ನು ಕೊಯ್ಯೋದಕ್ಕಾಗಿ ಬಳಸುವಂಥ ಬ್ಲೇಡ್ಗಳಲ್ಲಿ ಏನು ಮಾಡ್ತಾರೆ? ವಜ್ರದ ಲೇಪನ ಇರ್ತದೆ. ಆ ವಜ್ರದ ಲೇಪನ ಇರೋದರಿಂದ ಏನು ಮಾಡ್ತಾವೆ? ಅವುಗಳನ್ನೆಲ್ಲ ಎಂಥ ಕಠಿಣವಾದಂಥ ಬಂಡೆಗಳನ್ನು, ಕಲ್ಲುಗಳನ್ನು, ಕಬ್ಬಿಣಗಳನ್ನೆಲ್ಲ ಏನು ಮಾಡುತ್ತೆ? ಅದು ಕೊಯ್ದು ಹಾಕ್ತದೆ. ಇವನು ಗ್ಲಾಸ್ ಕೊಯ್ಯುವವರು ತನ್ನ ಗ್ಲಾಸ್ ಕೊಯ್ಯುವಂಥ, ಗೆರೆ ಎಳೆಯುವಂಥ ಆ ಒಂದು ಅವನ ಕೈಲಿದ್ದ ಹತ್ಯಾರಕ್ಕೆ ಮುಂದೆ ಒಂದು ವಜ್ರದ ತುಣುಕಿರ್ತದೆ. ಅದರಿಂದ ಗೆರೆ ಎಳೆದ್ರೆ ಎಳೆಯುವಾಗ ಗ್ಲಾಸು ಕಟ್ಟಾಗಿ ಹೋಗ್ತದೆ. ಅಂದರೆ ಎಂಥ ಕಠಿಣವಾದದ್ದನ್ನು ಸಹ ಛೇದಿಸುವಂಥದ್ದು. ಆದರೆ ಈ ಲೋಕದಂಥ ಎಲ್ಲ ಗಟ್ಟಿ ವಸ್ತುಗಳನ್ನು ಛೇದಿಸಿರೋದಕ್ಕೆ ವಜ್ರ ಕವಚದ ಬಗ್ಗೆ ಆತನು ಮಾತಾಡ್ತಾನೆ. ಇಲ್ಲಿ ವಜ್ರ ಕವಚ ಅನ್ನುವಾಗ ಈ ಸಾಮಾನ್ಯವಾಗಿ ಕವಚ ಎದೆ ಮೇಲೆ ಇರ್ತದೆ. ಒಬ್ಬ ಹೋರಾಟಗಾರನು ಎದೆ ಮೇಲೆ ಒಂದು ಕವಚ ತೊಟ್ಟಿರ್ತಾನೆ. ನನಗೆ ಇದರ ಬಗ್ಗೆ ಹೇಳಿದೆ. ಈಗ ಇವತ್ತಿನ ಮಿಲಿಟ್ರಿಲಿರುವವರಿಗೆ, ಕೆಲವು ಸರಿ ಪೊಲೀಸರಿಗೆ ಬುಲೆಟ್ ಪ್ರೂಫ್ ಜಾಕೆಟ್ ಅಂತ ಕೊಡ್ತಾರೆ. ಯಾರಾದರೂ ಬುಲೆಟ್ ಹೊಡೆದ್ರೂ ಸಹ ಏನಾಗಲ್ಲ, ಎದೆಗೆ ಅದು ತಾಗಿದು ಎದೆಯನ್ನು ಛೇದಿಸಿಕೊಂಡು ಹೋಗಲ್ಲ. ಅದರ ಬದಲು ಅದು ಬೌನ್ಸ್ ಆಗುತ್ತೆ, ಅದು ಎದೆಯನ್ನು ಛೇದಿಸಿಕೊಂಡು ಹೋಗಲ್ಲ. ಎದೆ ಮೇಲೆ ದೇವರು ತನಗೆ ಕೊಟ್ಟ ಆಯುಧಗಳಲ್ಲಿ ಅತ್ಯಂತ ಬಹಳ ವಿಶೇಷವಾದ ಪ್ರೊಟೆಕ್ಷನ್ ಕೊಟ್ಟಿರುವಂಥ ಒಂದು ಸ್ಥಳ ಎದೆಯ ಭಾಗವೇ. ನಮ್ಮ ದೇಹದಲ್ಲಿರುವಂಥ ಭಾಗದಲ್ಲಿರುವಂಥ ಎದೆ, ಈ ಎದೆ ಗೂಡಿನಲ್ಲಿ ಏನಿದೆ? ಏನಿದೆ? ನಮ್ಮ ಹೃದಯ ಇದೆ ಅಲ್ವಾ? ಇಡೀ ನಮ್ಮ ದೇಹದ ಎಂಜಿನ್ ಇರೋದು ಎಲ್ಲಿ? ಹೃದಯವೇ ನಮ್ಮ ದೇಹದಲ್ಲಿರುವಂಥ ದೇಹದ ಎಂಜಿನ್. ಅದಕ್ಕೇನಾದ್ರು ಹೆಚ್ಚು ಕಡಿಮೆ ಅಂದರೆ ಎಲ್ಲ ಎಲ್ಲವೂ ಏನಾಗ್ತದೆ? ಎಲ್ಲವೂ ನಿಷ್ಕ್ರಿಯಗೊಳ್ಳುತ್ತವೆ. ಹೃದಯ ಎಂಬ ಎಂಜಿನ್ ಕೆಟ್ಟು ಹೋದರೆ ಎಲ್ಲ ನಿಷ್ಕ್ರಿಯಗೊಳ್ಳುತ್ತವೆ. ಹೃದಯ ಎಂಬ ಎಂಜಿನ್ ಕರೆಕ್ಟ್ ಇದ್ದು ಕೆಲವು ಸಂದರ್ಭದಲ್ಲಿ ಕೈ ತುಂಡು ಮಾಡಿದರು, ಕಾಲು ತುಂಡು ಮಾಡಿದರು, ಗರ್ಭಕೋಶ ತೆಗೆದು ಬಿಸಾಡಿದರು, ಹಲ್ಲು ಕಿತ್ತು ಹಾಕಿದ್ರು, ಅದು ಕಿತ್ತು ಹಾಕಿದ್ರು, ಏನೆಲ್ಲ ಆದರೂ ಸಹ ತಿರುಗಿ ನಾವು ಬದುಕ್ತೇವೆ. ಹೃದಯ ಏನಾಗಿರಬೇಕು? ಆರೋಗ್ಯವಂತವಾಗಿದ್ದರೆ, ಹೃದಯ ಕರೆಕ್ಟಾಗಿದ್ದರೆ ಬೇರೆ ಕೆಲವುಗಳು ಬೇಕಾದ್ರೆ ಹೆಚ್ಚು ಕಡಿಮೆ ಆದರೂ ಅವುಗಳನ್ನ ಬೇಡ ಅಂತಂದ್ರೆ ಕಟ್ ಮಾಡಿದ್ರೆ ಬಿಸಾಡಿ ಬಿಡ್ತಾರೆ, ಆದರೂ ಅವ್ರು ಬದುಕೊಳ್ಬೋದು. ಸರಿನಾ? ಸರಿ. ಆದರೆ ಹೃದಯವೇ ಕೆಟ್ಟು ಹೋದರೆ ಇವೆಲ್ಲವೂ ಚೆನ್ನಾಗಿದ್ದರೂ ಸಹ ಏನಾಗಲ್ಲ. ಆ ಮಿಷನೇ ಕೆಟ್ಟು ಹೋಗ್ಬಿಟ್ರೆ ಎಲ್ಲ ತನ್ನಿಂದ ತಾನೇ ಏನಾಗುತ್ತೆ? ಎಲ್ಲ ಅವಯವಗಳು ನಿಷ್ಕ್ರಿಯಗೊಳ್ತವೆ. ಹಾಗಾಗಿ ದೇವರು ನಮ್ಮ ವಜ್ರ ಕವಚ ಅದು ಇರಬೇಕಾದ ಸ್ಥಳ ಯಾವುದು? ಎದೆಯ ಮೇಲೆ. ಅಂದರೆ ದೇವರು ಈ ನಮ್ಮ ಹೃದಯದ ಬಗ್ಗೆ ಭಾಳಷ್ಟು ಆತನೇನಾಗಿದ್ದಾನೆ? ಚಿಂತಿತನಾಗಿದ್ದಾನೆ. ಇದರ ಪ್ರೊಟೆಕ್ಷನ್ ಮಾಡುವಂಥದ್ದು ದೇವರಿಗೆ ಬಹಳ ಏನಾಗಲ್ಲ ಆಸಕ್ತಿ. ಆ ಮಿಷನೇ ಕೆಟ್ಟೋಗ್ಬಿಟ್ರೆ ಎಲ್ಲ. ಇದರ ಬಗ್ಗೆ ನಮ್ಮ ಹೃದಯದ ಸಂರಕ್ಷಣೆ ಬಗ್ಗೆ ದೇವರು ಬಹಳಷ್ಟು ಕಾಳಜಿಯುಳ್ಳಂಥ ವ್ಯಕ್ತಿಯಾಗಿದ್ದಾನೆ. ಅದಕ್ಕೆ ಒಂದು ವಿಶೇಷವಾದ ಭದ್ರತೆಯನ್ನು ದೇವರು ಒದಗಿಸ್ತಾ ಇದ್ದಾನೆ. ಯಾಕೆ ಇದಕ್ಕೊಂದು ವಿಶೇಷವಾದ ಬರೀ ಇದು ಹೃದಯ ಅಷ್ಟೇ ಅಲ್ಲ, ನಮ್ಮ ಹೃದಯ ಎಂಬುದು ದೇವರ ಮನೆಯಾಗಿದೆ. ಹೃದಯ ಎಂಬುದು ದೇವರ ದೇವಾಲಯವಾಗಿದೆ. ಹೃದಯ ಎಂಬುದು ಪವಿತ್ರಾತ್ಮನ ಗರ್ಭ ಗುಡಿಯೂ ಆಗಿದೆ. ಹಾಗಾಗಿ ಇದು ಬಹಳ ಇಂಪಾರ್ಟೆಂಟ್ ಆಗಿರುವಂಥ
ದೇಹ ರಚನೆಯಲ್ಲಿ ಅತ್ಯಂತ ಇಂಪಾರ್ಟೆಂಟ್ ಆಗಿರುವಂಥ ಒಂದು ಸಂಗತಿ ಈ ಎದೆಗೂಡಿನಲ್ಲಿ ಹೃದಯ ಒಳಗಿಟ್ಟಿದ್ದಾನೆ. ಇದು ಸರಿ ಇದ್ದರೆ ಉಳಿದವುಗಳೇನಾಗ್ತವೆ, ಸರಿಯಾಗಿರ್ತವೆ. ಇದು ಕೆಟ್ಟೋದರೆ ಉಳಿದವುಗಳು ಎಷ್ಟು ಚೆನ್ನಾಗಿದ್ದರೂ ಸಹ ತನ್ನಿಂದ ತಾನೇ ನಿಷ್ಕ್ರಿಯೆಗೊಳ್ಳುತ್ತವೆ. ಹಾಗಾಗಿ ನಮ್ಮ ಹೃದಯದ ಪ್ರೊಟೆಕ್ಷನ್, ನಮ್ಮ ಹೃದಯವನ್ನು ಕಾಪಾಡಿಕೊಳ್ಳುವಂಥದ್ದು, ಹೃದಯದ ಪ್ರೊಟೆಕ್ಷನ್ ಬಗ್ಗೆ ದೇವರು ಬಹಳ ಚಿಂತಿತನಾಗಿದ್ದಾನೆ. ಹಾಗಾಗಿ ನಮ್ಮ ಹೃದಯದ ಈ ಸಂರಕ್ಷಣೆ ಪಾಪದ ಮಲಿನತ್ವಗಳಿಂದ, ಎಲ್ಲ ರೀತಿಯ ಅಶುದ್ಧತೆಯಿಂದ, ನಮ್ಮ ಎಲ್ಲ ಯಾವ ಮಲಿನತ್ವವು ನಮ್ಮ ಹೃದಯಕ್ಕೆ ಅಂಟಿಕೊಂಡು ನಮ್ಮ ಜೀವಿತವನ್ನು ಹಾಳು ಮಾಡದಿರೋದಕ್ಕೋಸ್ಕರವಾಗಿ ಮಾತ್ರವಲ್ಲ, ಸೈತಾನನ ಯಾವ ರೀತಿಯಲ್ಲಿ ನಮ್ಮ ಮೇಲೆ ತನ್ನ ಬಾಣಗಳನ್ನು ಎಸೆದರೂ ಸಹ ಈ ವಜ್ರ ಕವಚವನ್ನು ಛೇದಿಸಿ ಒಳಗೆ ಬರದಂಥ ರೀತಿಯಲ್ಲಿ ದೇವರು ನಮಗೆ ಒಂದು ಕವಚ ಕೊಟ್ಟಿದ್ದಾನೆ. ಆ ಕವಚ ವಜ್ರ ಕವಚ ಅಂತ ಇಲ್ಲಿ ಪೌಲನು ಹೇಳ್ತಾನೆ. ಆತ ನಮಗೆ ಕೊಟ್ಟಿರುವಂಥ ಸರ್ವಾಯುಧಗಳಲ್ಲಿ ಮೊದಲನೆಯದು ಸತ್ಯ, ಅದು ನಡುಕಟ್ಟು, ಅದಲ್ಲದೇ ಬೇರೆ ಕೆಲವು ಅರ್ಥಗಳ ಬಗ್ಗೆ ನಾನು ವಿವರಿಸಿ ಹೇಳಿದ್ದೇನೆ. ಎರಡನೇದಾಗಿ ನೀತಿ ಎಂಬ ವಜ್ರ ಕವಚ. ಇಲ್ಲಿ ವಜ್ರ ಕವಚ, ಒಬ್ಬ ಸೈನಿಕನು, ಒಬ್ಬ ಪೊಲೀಸು ಅವನ ಕಣ್ಣಿಗೆ ಕಾಣುವಂಥ ವಜ್ರ ಕವಚ ಹಾಕ್ತಾನೆ. ನಾವು ಸಹ ಒಂದು ಕವಚ ದೇವರು ನಮಗೆ ತೊಡಿಸಿದ್ದಾನೆ. ಈ ಕವಚ ಈ ಲೋಕದಲ್ಲಿ ಮನುಷ್ಯನು ತಯಾರಿಸಿದ ವಜ್ರಕ್ಕಿಂತಲೂ ಬಹಳ ವಿಶೇಷವಾದ ಬಲಶಾಲಿಯಾದಂಥ ಒಂದು ಕವಚ ದೇವರು ನಮಗೆ ತೊಡಿಸಿದ್ದಾನೆ. ಆ ಕವಚದ ಹೆಸರೇನು? ನೀತಿ. ಹಲ್ಲೆಲೂಯಾ. ನೀತಿ. ಮನುಷ್ಯರಾದಂಥ ನಾವೆಲ್ಲರೂ ನೀತಿವಂತರಾಗಿರಲಿಲ್ಲ. ದೇವರು ನಮ್ಮ ನೀತಿವಂತರನ್ನಾಗಿ ಮಾಡಿದ್ದಾನೆ. ಯೇಸುವಿನ ಮೇಲಿಟ್ಟ ನಂಬಿಕೆಯಿಂದ, ಆತನ ರಕ್ತದಿಂದ, ಆತನಿಗೆ ವಿಧೇಯರಾಗಿ ಜೀವಿಸುತ್ತಿರುವುದರಿಂದ, ಆತನ ವಾಕ್ಯದ ಮೂಲಕವಾಗಿ ದೇವರು ನಮ್ಮನ್ನು ನೀತಿವಂತರನ್ನಾಗಿ ಮಾಡಿದ್ದಾನೆ. ಇವತ್ತು ಪ್ರತಿಯೊಬ್ಬ ವಿಶ್ವಾಸಿಯ ವಜ್ರ ಕವಚವು ಯಾವುದಂತಂದರೆ ನೀತಿ. ನಮ್ಮ ವಜ್ರ ಕವಚ ಯಾವುದು? ನಮ್ಮ ಆತ್ಮಿಕ ಹೋರಾಟಕ್ಕೆ ಸೈತಾನೊಂದಿಗೆ ಹೋರಾಡಿ ನಾವು ಗೆಲ್ಲಬೇಕಾದರೆ, ಸಮಸ್ಯೆಗಳನ್ನು ಗೆಲ್ಲಬೇಕಾದರೆ, ಪಾಪದ ಮೇಲೆ ಜಯ ಹೊಂದಬೇಕಾದರೆ ಪ್ರತಿಯೊಬ್ಬ ವಿಶ್ವಾಸಿ ಈ ನೀತಿ ಎಂಬ ವಜ್ರ ಕವಚವನ್ನು ಅವನ ಮೇಲೆ ಇದ್ದರೆ ಅವನೇನು ಮಾಡ್ತಾನೆ? ನೀತಿ ಎಂಬ ವಜ್ರ ಕವಚ ನೀತಿವಂತನಾಗಿ ಪರಿಶುದ್ಧನಾಗಿ ನಡ್ಕೊಳ್ಳೋದನ್ನು ಸೂಚಿಸ್ತದೆ. ವಾಕ್ಯವೇ ಹೇಳುತ್ತದೆ, ದೇವರ ಮನೆಗೆ ಯೋಗ್ಯವಾದದ್ದು ಪರಿಶುದ್ಧತ್ವವೇ ಎಂಬುದಾಗಿ. ದೇವರ ಮನೆಗೆ ಯೋಗ್ಯವಾಗಿರುವಂಥದ್ದು ಪರಿಶುದ್ಧತೆ. ಹೃದಯವು ಸರಿ ಇದ್ದರೆ ಅಂಗಾಂಗಗಳು ಸರಿಯಾಗಿರ್ತವೆ. ಯಾಕಂದರೆ ಒಂದು ಕೈ ಕೆಟ್ಟ ಕೆಲಸ ಮಾಡಬೇಕಾದ್ರೆ ಹೃದಯದಲ್ಲೇ ಆರ್ಡರ್ ಬರಬೇಕು ಅದಕ್ಕೆ, ಅಲ್ವಾ? ಒಂದು ಕಣ್ಣು ಕೆಟ್ಟ ಕೆಲಸ ಮಾಡಬೇಕು, ಕೆಟ್ಟ ನೋಟ ನೋಡಬೇಕಾದ್ರೆ ಅದಕ್ಕೆ ಆರ್ಡರ್ ಬರುವಂಥ ಸ್ಥಳವೇ ಯಾವುದಾಗಿದೆ? ಹೃದಯವು. ಒಂದು ಕಾಲುಗಳು ಕೆಟ್ಟ ಸ್ಥಳಕ್ಕೆ ಹೋಗಬೇಕಾದ್ರೆ ಅದಕ್ಕೆ ಆರ್ಡರ್ ಕಾಲಿಗೆ ಹೋಗುವಂಥದ್ದು ಯಾವುದರಿಂದ? ಹೃದಯದಿಂದಲೇ. ಆ ಅಂತರಂಗದಿಂದ ಅವನಿಗೆ ಡೈರೆಕ್ಷನ್ ಹೋಗುವಾಗ ಕೆಟ್ಟದನ್ನು ನೋಡ್ತಾನೆ, ಕೆಟ್ಟದನ್ನು ಮಾಡ್ತಾನೆ, ಕೆಟ್ಟದನ್ನು ಹೇಳ್ತಾನೆ, ಕೆಟ್ಟದನ್ನು ತಗೊಳ್ತಾನೆ. ಮಾಡಬಾರ್ದು ಎಲ್ಲ ಕೆಲಸಗಳನ್ನು, ಅನೀತಿಯ ಕೆಲಸಗಳನ್ನು ಮಾಡಬೇಕಾದರೆ ಅದಕ್ಕೆ ಡೈರೆಕ್ಷನ್ ಕೊಡುವುದು ಯಾವುದು? ಹೃದಯ. ಅದಕ್ಕಾಗಿ ಯೇಸು ಸ್ವಾಮಿ ಹೇಳ್ತಾನೆ, ಹೃದಯವು ಎಲ್ಲಕ್ಕಿಂತಲೂ ವಂಚಕ, ಗುಣವಾಗದ ರೋಗಕ್ಕೆ ಇದು ಒಳಗಾಗಿದೆ ಎಂಬುದಾಗಿ ಯೆರೆಮೀಯ 17:9 ಓದಿದರೆ, ಮಾರ್ಕನ ಸುವಾರ್ತೆಯಲ್ಲಿ ಯೇಸು ಸ್ವಾಮಿ ತಾನು ಹೇಳ್ತಾನೆ, ಮನುಷ್ಯನ ಮನಸ್ಸೊಳಗೆ ಹೊರಡುವಂಥದ್ದೇ ಮನುಷ್ಯನನ್ನು ಹೊಲೆ ಮಾಡ್ತೇವೆ. ಮನುಷ್ಯರ ಮನಸ್ಸಿನೊಳಗಿಂದ ಎಲ್ಲ ಕೈಗಳಾಗಲಿ, ಕಾಲುಗಳಾಗಲಿ, ಕಣ್ಣುಗಳಾಗಲಿ, ನಮ್ಮ ಕೆಲಸ ವ್ಯವಹಾರ ಪ್ರತಿಯೊಂದು ಹಾಳಾಗಲಿಕ್ಕೆ ಹೊಲಸು ನಾವೇ ಬೇಡವಾದದನ್ನು ಮಾಡಬೇಕಾದ್ರೆ ಮನುಷ್ಯನ ಮನಸ್ಸಿನೊಳಗಿಂದ ಹೊರಡುವಂಥ ಆಲೋಚನೆಗಳಿಂದ ಇವೆಲ್ಲ ಕೆಲಸಗಳನ್ನು ಮಾಡ್ತವೆ. ಹಾಗಾಗಿ ನಮ್ಮ ಹೃದಯ ಸರಿ ಇರಬೇಕು, ಹೃದಯವು ಶುದ್ಧವಾಗಿರಬೇಕು. ದೇವರು ನಮ್ಮ ಹೃದಯದ ಮೇಲೆ ನೀತಿ ಎಂಬ ವಜ್ರ ಕವಚವನ್ನು ನಾವು ತೊಟ್ಟುಕೊಂಡೇನು ಮಾಡ್ತಾನೆ? ಎಲ್ಲ ಮನಸ್ಸಿನಿಂದ ಹೊರಡುವ ಕೆಟ್ಟ ಆಲೋಚನೆಗಳ ಮೇಲೆ ಜಯ ಹೊಂದ್ತಾನೆ. ಮನುಷ್ಯನ ಹೃದಯದ ಮೇಲೆ ಹೃದಯದಲ್ಲಿ ತರುವಂಥ ಎಲ್ಲ ಕೆಟ್ಟ ಆಲೋಚನೆ ಜಯ ಹೊಂದಿದವನ ಕೈಗಳು ಪರಿಶುದ್ಧವಾಗಿರ್ತವೆ, ಕಾಲುಗಳು ಪರಿಶುದ್ಧವಾಗಿರ್ತವೆ, ಕಣ್ಣುಗಳು ಪರಿಶುದ್ಧವಾಗಿರ್ತವೆ, ಅವರ ಕೆಲಸಗಳು ಪರಿಶುದ್ಧವಾಗಿರ್ತವೆ. ಯಾವ ಅನೀತಿ, ಅನ್ಯಾಯ, ಮೋಸ, ಅಕ್ರಮಗಳಿಗೆ ಅವನ ಕೈ ಹಾಕಲ್ಲ. ಹೃದಯವೇ ಕೇಂದ್ರ ಬಿಂದು. ಹಲ್ಲೆಲೂಯಾ. ಇಲ್ಲಿಂದ ಈ ಬೊಕ್ಕಸದೊಳಗಿಂದ ಒಳ್ಳೆಯದು ಹೊರಡುತ್ತದೆ, ಈ ಬೊಕ್ಕಸದೊಳಗಿಂದ ಕೆಟ್ಟದು ಸಹ ಹೊರಡುತ್ತದೆ. ಈ ಬೊಕ್ಕಸವನ್ನು ಕಾಪಾಡಿಕೊಳ್ಳಬೇಕು. ಈ ಬೊಕ್ಕಸ, ಈ ಹೃದಯ ಎಂಬ ಈ ಒಂದು ಆತನ ಈ ಎದೆಯ ಗೂಡಿನೊಳಗೆ ಇರಿಸಿರುವಂಥ
ಈ ಹೃದಯ ಕರೆಕ್ಟಾಗಿದ್ದರೆ ಉಳಿದ ಎಲ್ಲ ಅವಯವಗಳು ಕರೆಕ್ಟಾಗಿ ಫಂಕ್ಷನ್ ಮಾಡ್ತವೆ. ಇದೇ ಸರಿ ಇಲ್ಲ ಅಂತಂದರೆ ಕಣ್ಣು ಬೇಡಾದದ್ದನ್ನೇ ನೋಡ್ತದೆ, ಕಾಲುಗಳು ಬೇಡಾದ ಸ್ಥಳಕ್ಕೆ ಹೋಗುತ್ತೆ, ಕೈಗಳು ಬೇಡಾದ ಕೆಲಸಗಳನ್ನು ಮಾಡ್ತದೆ, ಬೇಡಬೇಡವಾದ ವ್ಯವಹಾರಗಳಲ್ಲಿ ನಮ್ಮನ್ನು ನಾವು ತೊಡಗಿಸಿಕೊಳ್ಳುತ್ತೇವೆ. ಹಾಗಾಗಿ ಸೈತಾನನು ನಮ್ಮನ್ನು ಅನೀತಿಯ ಕೆಲಸಗಳನ್ನು ಮಾಡದಂತೆ ಅವನು ಮಾಡಲಿಕ್ಕೆ ನಮ್ಮನ್ನು ಪ್ರೇರೇಪಿಸುವಾಗ ಈ ವಜ್ರ ಕವಚವನ್ನು ತೊಟ್ಟುಕೊಂಡವನೇನು ಮಾಡ್ತಾನೆ, ಇವೆಲ್ಲ ಸೈತಾನನ ಆಲೋಚನೆಗಳ ಮೇಲೆ ಜಯ ಹೊಂದಿ ಏನು ಮಾಡ್ತಾನೆ, ನೀತಿವಂತನಾಗಿ ಅವನು ಇರುವುದನ್ನು ತೋರಿಸಿಕೊಳ್ತಾನೆ. ಇವತ್ತು ದೇವರ ಮಕ್ಕಳಾದ ನಮಗೆ ಈ ಆತ್ಮಿಕ ಯುದ್ಧದಲ್ಲಿ ನಮಗೆ ಹೋರಾಡಲಿಕ್ಕೆ ಸತ್ಯವೆಂಬ ನಡುಕಟ್ಟು ಬೇಕು. ಎರಡನೇದಾಗಿ ನೀತಿ ಎಂಬ ವಜ್ರ ಕವಚವನ್ನು ನಾವು ಧರಿಸಿಕೊಳ್ಳಬೇಕು ಎಂಬುದಾಗಿ ಓದ್ತೇವೆ. ಇಲ್ಲಿ ನೀತಿ ಎಂಬ ವಜ್ರ ಕವಚ, ಮೊದಲನೇದಾಗಿ ವಜ್ರ ಕವಚಕ್ಕೆ ಕೊಡಲ್ಪಟ್ಟಿರುವಂಥ ಮೊದಲನೆಯ ಅರ್ಥ ನೀತಿ. ನಾವು ಸತ್ಯವೇದದಲ್ಲಿ ವಿಶೇಷವಾಗಿ ನೀತಿ, ಈ ವಜ್ರ ಕವಚಕ್ಕೆ 3 ಅರ್ಥಗಳಿವೆ. ಅವುಗಳನ್ನು ಸಂಕ್ಷಿಪ್ತವಾಗಿ ಇವತ್ತು ನಿಮ್ಮೊಂದಿಗೆ ಇರುವ ಸ್ವಲ್ಪ ಸಮಯದಲ್ಲಿ ನಿಮ್ಮೊಂದಿಗೆ ತಿಳಿಸಲಿಕ್ಕೆ ನಾನು ಬಯಸ್ತೇನೆ. ಇದರ ಬಗ್ಗೆ ನಾನು ಆರಂಭಿಸಿದೆ, ನಾನು ಹಿಂದಿನ ದಿವಸಗಳಲ್ಲಿ ಸ್ವಲ್ಪ ಮಟ್ಟಿಗೆ ಹೇಳಿದ್ದೇನೆ. ಮೊದಲನೇದಾಗಿ ನೀತಿ ಅನ್ನುವಾಗ ಮೊದಲು ನಾವು ನಂಬಿರುವಂಥ ದೇವರು ನೀತಿವಂತನಾಗಿದ್ದಾನೆ. ಆತನು ಯಾರಾಗಿದ್ದಾನೆ? ನೀತಿ ಸ್ವರೂಪನೆಂಬುದಾಗಿ ಆತನಿಗೆ ಹೆಸರು ಕೊಡಲ್ಪಟ್ಟಿದೆ. ಕೀರ್ತನೆ 119, 137ನೇ ವಚನದಲ್ಲಿ ದೇವರು ನೀತಿ ಸ್ವರೂಪನೆಂಬುದಾಗಿ ಬರೆಯಲ್ಪಟ್ಟಿದೆ. ಇಲ್ಲಿವರೆಗೆ ನಾನು ಹೇಳಿದ್ದೇನೆ. ಆಮೇಲೆ ದೇವರು ನೀತಿ ಸ್ವರೂಪನು, ಆತನು ನೀತಿವಂತನಾಗಿರುವುದರಿಂದ ದೇವರ ಮಕ್ಕಳಾದಂಥ ನಾವು ನೀತಿವಂತರಾಗಿರಬೇಕು. ದೇವರ ಮಕ್ಕಳು ನಾವು ನೀತಿವಂತರಾಗಿ ನಡೆಯಬೇಕು. ಈಗ ದೇವರಿಗೆ ನೀತಿಯ ವಜ್ರ ಕವಚ ಬೇಕಾಗಿಲ್ಲ, ನಮಗೆ ಬೇಕು. ಯಾಕಂದ್ರೆ ನಾವು ಇನ್ನೂ ಪಾಪ ತುಂಬಿದಂಥ ಕೆಟ್ಟ ಲೋಕದಲ್ಲಿ ನಾವು ಜೀವಿಸ್ತಾ ಇರುವುದರಿಂದ ದೇವರಿಗೆ ಅದರ ಅವಶ್ಯಕತೆ ಇಲ್ಲ. ಯಾಕಂದರೆ ದೇವರು ನೀತಿವಂತನೇ ಹೊರತು ಆತನು ಅನೀತಿವಂತನಲ್ಲ, ಅನೀತಿಯ ಕಾರ್ಯಗಳನ್ನು ಆತನು ಮಾಡುವವನಲ್ಲ, ಯಾರನ್ನೂ ಅನೀತಿಯ ಕೆಲಸಗಳನ್ನು ಮಾಡುವುದಕ್ಕಾಗಿ ಆತನು ಪ್ರೇರೇಪಿಸುವವನಲ್ಲ. ದೇವರು ನೀತಿ ಸ್ವರೂಪನಾಗಿದ್ದಾನೆ. ನೀವು ಬೇಗನೆ ಓದೋದಾದರೆ 119ನೇ ಕೀರ್ತನೆ 137ನೇ ವಚನ ಬೇಗ ಓದಿರಿ. ಯೆಹೋವನೇ ನೀನು ನೀತಿ ಸ್ವರೂಪನು. ನಮ್ಮ ದೇವರು ಯಾರಾಗಿದ್ದಾನೆ? ನೀತಿ ಸ್ವರೂಪನಾಗಿದ್ದಾನೆ. ಕೀರ್ತನೆ 56ನೇ ವಚನ, ದೇವರು ತಾನೇ ನ್ಯಾಯಾಧಿಪತಿ, ಆತನು ನೀತಿ ಸ್ವರೂಪನೆಂದು ಆಕಾಶ ಮಂಡಲವು ನಮಗೆ ಘೋಷಣೆ ಮಾಡಲಿಕ್ಕೆ ಆಗ್ತಾ ಇಲ್ಲ. ಸೂರ್ಯ, ಚಂದ್ರ, ನಕ್ಷತ್ರಗಳು ಆಕಾಶ ಮಂಡಲದಲ್ಲಿ ಏನೆಲ್ಲ ದೇವರು ಸೃಷ್ಟಿ ಮಾಡಿಟ್ಟಿದ್ದಾನೋ ಆತನ ಸೃಷ್ಟಿಯ ವಸ್ತುಗಳಾಗಿರ್ತ ಸೂರ್ಯ, ಚಂದ್ರ, ನಕ್ಷತ್ರಗಳು, ಆಕಾಶ ಮಂಡಲದ ಪ್ರತಿಯೊಂದು ಸಂಗತಿಗಳು ಏನಂತ ಘೋಷಣೆ ಮಾಡ್ತಾ ಇವೆ? ನಮ್ಮ ದೇವರು ನೀತಿ ಸ್ವರೂಪನೆಂಬುದಾಗಿ ಆಕಾಶ ಮಂಡಲವು ಘೋಷಣೆ ಮಾಡ್ತಾ ಇದೆ. ದೇವರು ನೀತಿ ಸ್ವರೂಪನು, ಆತನ ನೀತಿ ಸ್ವರೂಪನೆಂದು ಆಕಾಶ ಮಂಡಲ ಘೋಷಿಸ್ತಾ ಇದೆ. 1 ಯೋಹಾನ 1:9 ಓದುವಂಥ ವಚನ ಬೇಗ ತೆಗೆದು ಓದಿರಿ, ನೋಡೋಣ ಸಾಧ್ಯವ ಎಷ್ಟಾಗುತ್ತೋ ಅಷ್ಟು ಇವತ್ತು ಹೇಳ್ತೇನೆ. ಮತ್ತೆ ಇದು ನಾವು ನಮ್ಮ ಪಾಪಗಳನ್ನು ಒಪ್ಪಿಕೊಂಡು ಅರಿಕೆ ಮಾಡಿದರೆ ನಮ್ಮ ದೇವರು ನಂಬಿಗಸ್ತನು, ನಮ್ಮ ದೇವರು ನೀತಿವಂತನು. ನಮ್ಮ ದೇವರು ಯಾರಾಗಿದ್ದಾನೆ? ನೀತಿವಂತನು, ನೀತಿ ಸ್ವರೂಪನು. ಆತನು ನೀತಿವಂತನಾಗಿರುವುದರಿಂದ ನಮ್ಮ ಪಾಪಗಳನ್ನು ಕ್ಷಮಿಸಿಬಿಟ್ಟು ನಮ್ಮೊಳಗಿರುವ ಸಕಲ ಅನೀತಿಯನ್ನು ಪರಿಹರಿಸಿ ನಮ್ಮನ್ನು ಶುದ್ಧ ಮಾಡುತ್ತಾನೆ. ದೇವರು ಯಾರಾಗಿದ್ದಾನೆ? ನೀತಿವಂತನಾಗಿದ್ದಾನೆ. ನಾವು ಯಾರಾಗಿದ್ದೇವೆ? ಜನ್ಮ ಪಾಪಿಗಳು, ನಾವೆಲ್ಲರೂ ಕರ್ಮ ಪಾಪಿಗಳು. ನಮ್ಮಲ್ಲಿ ನೀತಿ ಇಲ್ಲ, ಅನೀತಿವಂತರು. ಆದರೆ ನಾವು ನಮ್ಮ ಪಾಪಗಳನ್ನು ಒಪ್ಪಿಕೊಂಡು ಅರಿಕೆ ಮಾಡಿದರೆ ಆತನು ನಂಬಿಗಸ್ತನು, ನೀತಿವಂತನು ಆಗಿರುವುದರಿಂದ ನಮ್ಮ ಸಕಲ ಪಾಪಗಳನ್ನು ಕ್ಷಮಿಸಿ ನಮ್ಮನ್ನು ಆತನು ಏನು ಮಾಡ್ತಾನೆ? ನೀತಿವಂತರನ್ನಾಗಿ ಆತನು ಮಾಡುವವನಾಗಿದ್ದಾನೆ. ಹಾಗಾಗಿ ನಾವು ವಜ್ರ ಕವಚ ನೀತಿಗೆ ಹೋಲಿಕೆಯಾಗಿದೆ. ನೀತಿ ಎಂಬ ಯೋಚನೆ ಮಾಡುವಾಗ ಮೊದಲು ನಾವು ನಂಬಿರುವ ದೇವರು ನೀತಿ ಸ್ವರೂಪನು, ನೀತಿವಂತನಾಗಿದ್ದಾನೆ. ಆತನು ನೀತಿವಂತನಿಗೆ ಮಾತ್ರವೇ ಅನೀತಿವಂತರಾದಂಥ ನಮ್ಮ ಪಾಪಗಳನ್ನು ಪರಿಹರಿಸಿ ನಮ್ಮನ್ನು ಶುದ್ಧ ಮಾಡಿ ನಮ್ಮನ್ನು ನೀತಿವಂತನಾಗಿ ಮಾಡಲಿಕ್ಕೆ ನೀತಿವಂತನಿಗೆ ಮಾತ್ರವೇ ಸಾಧ್ಯ, ಅನೀತಿವಂತವರಿಗೆ ಸಾಧ್ಯವಿಲ್ಲ. ಹಾಗಾಗಿ ಇವತ್ತು ನಮ್ಮ ದೇವರು ನೀತಿವಂತನಾಗಿದ್ದಾನೆ ಎಂಬುದಾಗಿ ನಾವು ಧ್ಯಾನ ಮಾಡಿದ್ದೇವೆ. ಕೀರ್ತನೆ 11:7 ಬೇಗ ಓದೋಣ. ಕೀರ್ತನೆ 11:7, ನಮ್ಮ ದೇವರು ಯಾರಾಗಿದ್ದಾನೆ? ಆತನು ನೀತಿ ಸ್ವರೂಪನು, ಆತನು ನೀತಿವಂತನು,
ಅನೀತಿವಂತರ ಪಾಪಗಳನ್ನು ಕ್ಷಮಿಸುವವನು, ಆತನು ನೀತಿವಂತನೆಂಬುದಾಗಿ ಆಕಾಶ ಮಂಡಲವು ಘೋಷಣೆ ಮಾಡ್ತಾ ಇದೆ. ಆ ದೇವರು ಯಾರಾಗಿದ್ದಾನೆ? ಅನೀತಿಯನ್ನು ಮೆಚ್ಚುವವನಲ್ಲ, ನೀತಿಯನ್ನು ಮೆಚ್ಚುವವನಾಗಿದ್ದಾನೆ. ಹಲ್ಲೆಲೂಯಾ. ದೇವರ ಸಭೆಗೆ ದೇವರು ಮಾತನಾಡು, ದೇವರ ಸಭೆಗೆ ಕರ್ತನು ಹೇಳ್ತಾ ಇದ್ದಾನೆ, ನನ್ನ ಮಕ್ಕಳೇ, ನನ್ನನ್ನು ಹಿಂಬಾಲಿಸುವ ನನ್ನ ಜನರೇ, ನಾನು ಅನೀತಿಯನ್ನು ಮೆಚ್ಚುವವನಲ್ಲ, ನಾನು ನೀತಿಯನ್ನೇ ಮೆಚ್ಚುವ ದೇವರಾಗಿದ್ದೇನೆ. ನಾನು ನೀತಿವಂತನಾಗಿರುವಂತೆ ನೀವು ಸಹನಾಗಿರ್ರಿ, ನೀತಿವಂತರಾಗಿರ್ರಿ. ಯಾಕಂದರೆ ನೀತಿ ಎಂಬ ವಜ್ರ ಕವಚ ನಿಮ್ಮ ಮೇಲೆ ಇದ್ದರೆ ಮಾತ್ರ ಈ ಕಠಿಣ ಯುದ್ಧದಲ್ಲಿ ಸೈತಾನನಿಗೆ ಹೋರಾಡಿ ನಿಮಗೆ ಗೆಲ್ಲಲಿಕ್ಕೆ ಸಾಧ್ಯ. ಅನೀತಿವಂತರಿಗೆ, ಪಾಪದಲ್ಲಿ ಜೀವಿಸುವವರಿಗೆ, ಅಶುದ್ಧರು ಈ ಕಠಿಣವಾದ ಹೋರಾಟದಲ್ಲಿ ಗೆಲ್ಲಲಾರರು. ಅವರು ಗೆಲ್ಲಬೇಕಾದರೆ ನೀತಿಯ ವಜ್ರ ಕವಚ ನಮಗೆ ಬೇಕು. ಹಲ್ಲೆಲೂಯಾ, ಹಲ್ಲೆಲೂಯಾ. ದೇವರು ನಮಗೆ ತನ್ನ ರಕ್ತದಲ್ಲಿ ನಮ್ಮ ಪಾಪಗಳನ್ನು ತೊಳೆದು ನಮ್ಮನ್ನು ಶುದ್ಧೀಕರಿಸಿ ನೀತಿಯ ವಜ್ರ ಕವಚವನ್ನು ನಮಗೆ ಆತನೇನು ಮಾಡಿದ್ದಾನೆ? ತೊಡಿಸಿದ್ದಾನೆ. ಇನ್ನೊಂದು ಕಡೆಯಲ್ಲಿ ನಾವು ಏಷಾಯ 61:10 ಒಂದು ಕಡೆಯಲ್ಲಿ ಹೀಗೆ ಬರೆಯಲ್ಪಟ್ಟಿದೆ, ತೆಗೆದು ನೋಡಿ ಹೌದನಂತೇಳಿ. ಏಷಾಯ 61:10 ದೇವರು ನಮಗೇನು ತೊಡಿಸಿದಾನಂತ ಓದ್ತೇವಲ್ಲಿ. ನಾನು ಯೆಹೋವನಲ್ಲಿ ಪರಮಾನಂದ ಪಡುತ್ತೇನೆ, ನನ್ನ ಆತ್ಮವು ನನ್ನ ದೇವರಲ್ಲಿ ಹಿಗ್ಗುತ್ತಾ ಇದೆ. ವರನು ಬಾಸಿಂಗವನ್ನು ಧರಿಸಿಕೊಳ್ಳುವಂತೆ, ಅಲಂಕರಿಸಿಕೊಳ್ಳುವಂತೆ ಆತನು ನನ್ನನ್ನು ಹೇಗೆ ಅಲಂಕರಿಸಿದ್ದಾನೆ? ರಕ್ಷಣೆ ಎಂಬ ವಸ್ತ್ರವನ್ನು ಹೊದಿಸಿ ಧರ್ಮವೆಂಬ ನಿಲುವಂಗಿ, ನೀತಿಯ ನಿಲುವಂಗಿಯನ್ನೇ ತೊಡಿಸಿದ್ದಾನೆ. ಹಲ್ಲೆಲೂಯಾ. ದೇವರು ನಮಗೆ ಬರೀ ಎದೆಗೆ ಅಷ್ಟೇ ಅಲ್ಲ, ಎದೆಗೆ ವಜ್ರ ಕವಚ ಅಂತ ಅಲ್ಲಿ ಓದಿದರೆ ಏಷಾಯನು ಹೇಳ್ತಾನೆ, ನಮಗೆ ದೇವರು ಒಂದು ನಿಲುವಂಗಿಯನ್ನು ತೊಡಿಸಿದ್ದಾನೆ. ಆ ನಿಲುವಂಗಿಯ ಹೆಸರು ನೀತಿ. ಇಲ್ಲಿ ಧರ್ಮ, ನಾನು ಅನೇಕ ಸಾರಿ ಹೇಳಿದ್ದೀನಿ, ಎಲ್ಲೆಲ್ಲಿ ಧರ್ಮ ಅಂತ ಶಬ್ದ ಇದೆಯೋ ಅಲ್ಲೆಲ್ಲ ನೀತಿ ಅಂತ ನೀವು ಬಳಸಬೇಕು. ಯಾಕಂದರೆ ಭಾಷಾಂತರ ಮಾಡುವವರು ಅದನ್ನು ಸ್ವಲ್ಪ ಹೆಚ್ಚು ಕಡಿಮೆ ಮಾಡಿದ್ದಾರೆ. ಕನ್ನಡದಲ್ಲಿ ಕನ್ನಡ ಬೈಬಲ್ ಭಾಷಾಂತರ ಮಾಡಿದವರು ಧರ್ಮವೆಂಬ ನಿಲುವಂಗಿಯನ್ನು ನಮಗೇನು ಮಾಡಿದ್ದಾನೆ? ದೇವರು ತೊಡಿಸಿದ್ದಾನೆ. ನಿಲುವಂಗಿ ಅಂತಂದ್ರೆ ಏನು? ಇಲ್ಲಿಂದ ಹಿಡ್ಕೊಂಡು ಕೆಳಗೆ ಪಾದದವರೆಗೆ ಇರುವಂಥದ್ದು, ಇಡೀ ಮೈಯನ್ನೇ ಮುಚ್ಚುವಂಥ, ಇಡೀ ಮೈಯನ್ನೇ ಮುಚ್ಚುತ್ತದೆ. ಯಾವುದು? ನಿಲುವಂಗಿ. ದೇವರು ನಮಗೆ ರಕ್ಷಣೆಯ ವಸ್ತ್ರವನ್ನು ಹೊದಿಸಿ ಅದರ ಮೇಲೆ ನಿಲುವಂಗಿಯನ್ನು, ಪಾದಗಳವರೆಗೆ ಅದು ನಿಲುವಂಗಿ ಇರುತ್ತದೆ. ಇವತ್ತು ಸ್ವಾಮಿ ನಮಗೆ ನೀತಿಯನ್ನೇ ನಿಲುವಂಗಿಯಾಗಿ ನಮಗೆ ತೊಡಿಸಿದ್ದಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ದೇವರೇ ನಮ್ಮನ್ನು ಈಗ ಈ ನಿಲುವಂಗಿಯನ್ನು ತೊಡಿಸಿರುವುದರಿಂದ ರೋಮಾಪತ್ರಿಕೆ 8ನೇ ವಾಕ್ಯದಲ್ಲಿ ಓದ್ತೇವೆ, ದೇವರು ನಮ್ಮನ್ನು ನೀತಿವಂತನೆಂಬುದಾಗಿ ನಿರ್ಣಯಿಸಿದ ಮೇಲೆ ನಮ್ಮನ್ನು ಅಪರಾಧಿಗಳೆಂದು ನಿರ್ಣಯಿಸುವವರು ಯಾರು? ದೇವರ ಮಕ್ಕಳಾಗಿ ನಾವು ಇವತ್ತು ಎದೆ ತಟ್ಟಿ ಹೇಳಬಹುವಂಥ ಸ್ಥಿತಿಗೆ ದೇವರು ತಂದಿದ್ದಾನೆ. ನಮ್ಮನ್ನು ಅಪರಾಧಿಗಳನ್ನು ನಿರ್ಣಯಿಸಲಿಕ್ಕೆ ಯಾವ ಸೈತಾನಿಗಾಗಲಿ ಯಾವ ವ್ಯಕ್ತಿಗಳಿಗಾಗಲಿ ಹೇಳಲಿಕ್ಕೆ ಅಧಿಕಾರವಿಲ್ಲ. ದೇವರು ನಮ್ಮನ್ನು ನೀತಿವಂತರೆಂದು ನಿರ್ಣಯಿಸಿದ್ದಾನೆ. ನೀತಿಯ ನಿಲುವಂಗಿ, ಪಾದಗಳವರೆಗೆ ಈ ನಿಲುವಂಗಿ ಕಾಣ್ತದೆ. ನಮ್ಮ ಜೀವಿತ ಮೇಲಿಂದ ಕೆಳಗಿನವರೆಗೂ ಸಹ ಕಾಲಿನ ತುದಿ ಬೆರಳುಗಳವರೆಗೆ ಮುಚ್ಚುವಂಥ ಈ ನೀತಿಯ ನಿಲುವಂಗಿಯೊಳಗೆ ನಾವಿದ್ದೇವೆ. ದೇವರಿಗೆ ಸ್ತೋತ್ರ. ಈ ಕವಚ, ಈ ನೀತಿಯ ವಜ್ರ ಕವಚ, ಈ ನೀತಿಯ ನಿಲುವಂಗಿ ಈ ನಮ್ಮ ತೊಟ್ಟಿದ್ದನ್ನು ನೋಡುವಾಗ ಸೈತಾನನ ಯಾವ ಅಗ್ನಿಬಾಣಗಳು, ಯಾವುದೇ ರೀತಿಯ ಆಯುಧಗಳಿಂದ ನಮ್ಮನ್ನು ಆತನ ತಿವಿಲಿಕ್ಕೆ ಬಂದರೂ ಸಹ ನೀತಿಯ ನಿಲುವಂಗಿಯನ್ನು ದಾಟಿ, ವಜ್ರ ಕವಚವನ್ನು ದಾಟಿ ಸೈತಾನನು ಅವನು ಜಯಿಸಲಾರನು. ಹಲ್ಲೆಲೂಯಾ. ಇವತ್ತು ದೇವರ ಸಭೆ ಅಂತ, ದೇವರ ಸಭೆಗೆ ಚೆನ್ನಾಗಿ ಗೊತ್ತಿರಬೇಕು, ನಾವು ಲೋಕದಲ್ಲಿ ಸ್ವಲ್ಪ ಕಾಲ ಇದ್ದೇವೆ. ಇರುವಷ್ಟು ಕಾಲ ನಾವು ರಣರಂಗದಲ್ಲಿದ್ದೇವೆ, ಕಠಿಣ ಯುದ್ಧದಲ್ಲಿದ್ದೇವೆ. ನಾವು ಸೈತಾನನಿಗೆ ಹೋರಾಡ್ತಾ ಇದ್ದೇವೆ, ಲೋಕದ ಆಶಾಪಾಶಗಳೊಂದಿಗೆ ಹೋರಾಡ್ತಾ ಇದ್ದೇವೆ. ಇವತ್ತು ಅನೇಕ ಹೋರಾಟಗಳು ನಾವು ತೊಡಗಿಕೊಂಡಿರುವಾಗ ನಮಗೆ ಸರ್ವಾಯುಧಗಳು ಬೇಕು. ಆ ಆಯುಧಗಳು ಪೊಲೀಸರ ಕೈಲಿರುವಂಥ, ಮಿಲಿಟರಿಗಳ ಕೈಲಿರುವಂಥ ಆಯುಧಗಳಲ್ಲ. ದೇವರು ನಮಗೆ ಕೊಟ್ಟಿರುವಂಥ ಆಯುಧಗಳೇ ಬೇರೆ. ಅದರಲ್ಲಿ ಮೊದಲನೇ ಆಯುಧ ಸತ್ಯವೆಂಬ ನಡುಕಟ್ಟು.
ಎರಡನೇ ಆಯುಧ ನೀತಿ ಎಂಬ ವಜ್ರ ಕವಚ. ವಜ್ರ ಕವಚ ನೀತಿಗೆ ಹೋಲಿಕೆಯಾಗಿದೆ. ಈ ನೀತಿಯ ಬಗ್ಗೆ ಒಂದು 2-3 ಸಂಗತಿಗಳನ್ನು ಹೇಳಿ ಮತ್ತೆ ಮುಂದಿನ ವಿಷಯಕ್ಕೆ ಹೋಗೋಣ. ನಾವು ಇದನ್ನು ಆಗಲೇ ಪ್ರಾರಂಭಿಸಿದೆ. ನಾವು ಕೀರ್ತನೆ 97 2ನೇ ವಚನ. ಕೀರ್ತನೆ 97 2ನೇ ವಚನ. ನೀತಿ ಮತ್ತು ನ್ಯಾಯಗಳೇ ದೇವರ ಸಿಂಹಾಸನದ ಅಸ್ತಿವಾರ. ದೇವರ ಸಿಂಹಾಸನದ ಅಸ್ತಿವಾರ ಯಾವುದು? ನೀತಿ ಮತ್ತು ನ್ಯಾಯಗಳೇ ಅಸ್ತಿವಾರ. ಇದು ನಮ್ಮ ತಂದೆಗೆ ನೀತಿ ನ್ಯಾಯಗಳು ಆತನಿಗೆ ಅಸ್ತಿವಾರವಾಗಿದ್ದರೆ, ದೇವರ ಸಭೆಯೂ ಸಹ ನೀತಿ ನ್ಯಾಯಗಳೆಂಬ ಅಸ್ತಿವಾರದ ಮೇಲೆಯೇ ಇದು ಕಟ್ಟಲ್ಪಡಬೇಕು. ಹಲ್ಲೆಲೂಯಾ. ಇದು ಸಭೆಯು ಕಳ್ಳರ ಗವಿಯಲ್ಲ, ಸಭೆಯು ಪಾಪ ಮಾಡುವವರ ಗುಂಪಲ್ಲ, ಸಭೆಯು ಕುಡಿಕರ ಸಂಘವಲ್ಲ, ಸಭೆಯು ಬೀಡಿ ಸಿಗರೇಟ್ ಎಳೆಯುವಂಥವರ ಇದು ಗುಂಪಲ್ಲ, ಇದು ಗುಟ್ಕಾ ತಿನ್ನುವವರ ಜಾಗವಲ್ಲ. ದೇವರ ಸಭೆ, ದೇವರ ಮಕ್ಕಳಾದ ನಾವೆಲ್ಲರೂ ನೀತಿಯ ನಿಲುವಂಗಿನ ತೊಟ್ಟುಕೊಂಡ ಮೇಲೆ ಎಲ್ಲ ಈ ಪಾಪದ ಸಂಗತಿಗಳು ನಮ್ಮಿಂದ ಏನಾಗಬೇಕು? ದೂರವೇ ಇರಬೇಕು. ದೇವರು ಹೇಳ್ತಾನೆ, ನೀತಿ ನ್ಯಾಯಗಳೇ ದೇವರ ಸಿಂಹಾಸನದ ಅಸ್ತಿವಾರ. ಇವತ್ತು ಕರ್ತನ ಸಿಂಹಾಸನ ಅಸ್ತಿವಾರವಾಗಿದ್ದರೆ ದೇವರ ಸಭೆಯ ಅಸ್ತಿವಾರವು ಏನಾಗಿರಬೇಕು? ನೀತಿ ನ್ಯಾಯಗಳೆಂಬ ಅಸ್ತಿವಾರದ ಮೇಲೆ ದೇವರ ಸಭೆಯು ಇದ್ದರೆ ಮಾತ್ರ ಈ ಸಭೆಯು ಲೋಕದ ಎಲ್ಲ ಸೈತಾನನ ಹೋರಾಟಗಳ ಮೇಲೆ ಗೆಲ್ಲಲಿಕ್ಕೆ ಸಾಧ್ಯ ವಿನಃ ನೀತಿ ನ್ಯಾಯಗಳೇ ಸಭೆ ಇಲ್ಲದಿದ್ದರೆ, ನಮ್ಮಲ್ಲಿ ನೀತಿ ನ್ಯಾಯಗಳೇ ಇಲ್ಲದಿದ್ದರೆ ಸಭೆಯು ಮುಂದೆ ಹೋಗಲ್ಲ. ಸಭೆಯು ಸುಮ್ಮನೆ ಹೆಸರಿಗೆ ಮಾತ್ರವಾಗಿರ್ತದೆ. ಎಲ್ಲ ರೀತಿಯ ಸೈತಾನನ ಥರದ ಹೋರಾಟಗಳಲ್ಲಿ ನಾವು ಅವನ ಕೈಯಲ್ಲಿ ಸಿಕ್ಕಿಬಿದ್ದು, ಕಳ್ಳರ ಕೈಯಲ್ಲಿ ಸಿಕ್ಕಿಬಿದ್ದ ಯೆರೂಸಲೇಮಿನಿಂದ ಕಟ್ಟ ಎಳೆದು ಯೆರಿಕೋವಿಗೆ ಹೋಗುತ್ತಿದ್ದ ಮನುಷ್ಯನ ಸ್ಥಿತಿ ನಮ್ಮದಾಗ್ತದೆ. ಸಭೆಯೊಳಗೆ ನೀತಿ ನ್ಯಾಯ ಪರಿಶುದ್ಧತೆ ಎಂಬುದು ಇಲ್ಲದೆ ಹೋದರೆ ಕಳ್ಳನ ಕೈಯಲ್ಲಿ ಸಿಕ್ಕಿ ಅರ್ಜೀವವಾಗಿ ಬೀಳುತ್ತೇವೆ. ಸಭೆಯು ಆರೋಗ್ಯವಂತವಾಗಿರಬೇಕು. ಸಭೆಯಲ್ಲಿ ಪರಿಶುದ್ಧತೆ ಬೇಕು, ನೀತಿ ಬೇಕು. ನೀತಿ ನ್ಯಾಯಗಳೇ ದೇವರ ಸಿಂಹಾಸನದ ಅಸ್ತಿವಾರ. ಇದರ ಬಗ್ಗೆ ನಿಮಗೆ ಸ್ವಲ್ಪ ಹೇಳಿದ್ದೆ. ಸಿಂಹಾಸನ, ಇನ್ನೊಂದು ವಚನ ಸಹೋದರಿ, 89ನೇ ಕೀರ್ತನೆ 14ನೇ ವಚನ. ಇನ್ನೊಂದು ಸಾರಿ ಭಕ್ತನ ಹೇಳ್ತಾನೆ, ನೀತಿ ನ್ಯಾಯಗಳೇ ನಿನ್ನ ಸಿಂಹಾಸನದ ಅಸ್ತಿವಾರ ಎಂಬುದಾಗಿ. ನೀತಿ ನ್ಯಾಯಗಳು, 89ನೇ ಕೀರ್ತನೆ 14ನೇ ವಚನ. ನೀತಿ ನ್ಯಾಯಗಳು ನಿನ್ನ ಸಿಂಹಾಸನದ ಅಸ್ತಿವಾರವು, ನಿನ್ನ ಸಾನ್ನಿಧ್ಯ ದೂತರು ಪ್ರೀತಿ ಸತ್ಯತೆಗಳೇ. ನೀತಿ ನ್ಯಾಯಗಳು ದೇವರ ಸಿಂಹಾಸನದ ಅಸ್ತಿವಾರ. ಇಲ್ಲಿ ತಿರುಗಿ ನಾವು ದೇವರ ಸಿಂಹಾಸನದ ಅಸ್ತಿವಾರ ನೀತಿ ನ್ಯಾಯಗಳ ಅನ್ನುವಾಗ ಈ ಸಿಂಹಾಸನ ಏನದು? ಸಿಂಹಾಸನ ಅಂದರೆ ಏನು? ನಾವು ಯೆಶಾಯ 66:1 ನಾನು ಇಲ್ಲಿಯವರೆಗೆ ಹೇಳಿದ್ದೆ ಕಳೆದ ಸಾರಿ. ಸಿಂಹಾಸನ ಅಂತಂದರೆ ಏನು? ಸ್ವರ್ಗವು ಆಕಾಶವು ನಿನ್ನ ಸಿಂಹಾಸನ. ಆಕಾಶ ಅಂದರೆ ಸ್ವರ್ಗ. ಅಲ್ಲಿ ಸಹ ಭಾಷಾಂತರದಲ್ಲಿ ಮಿಸ್ಟೇಕ್ ಉಂಟು. ಆಕಾಶ ಅನ್ನುವಾಗ ಪರಲೋಕ, ಸ್ವರ್ಗವು ನಿನ್ನ ಸಿಂಹಾಸನ, ಇಡೀ ಭೂಮಂಡಲವೇ ಆತನ ಪಾದಪೀಠ. ಇಲ್ಲಿ ಸಿಂಹಾಸನ ಅಂತನ್ನುವಾಗ ಏನು ಅರ್ಥ ಸೂಚಿಸ್ತದೆ? ಸ್ವರ್ಗವನ್ನು ಸೂಚಿಸ್ತದೆ. ಏನು ಸೂಚಿಸ್ತದೆ? ಸ್ವರ್ಗ. ಈಗ ಸ್ವರ್ಗದಲ್ಲಿ ಯೇಸು ಇದ್ದಾನೆ, ಸಿಂಹಾಸನದಲ್ಲಿ ಕೂತ್ಕೊಂಡಿದ್ದಾನೆ. ಆತನ ಕಾಲು ಎಲ್ಲಿದೆ? ಆತನ ಪಾದಪೀಠ ಯಾವುದು? ಕಾಲು. ಅದರ ಅರ್ಥ ಏನು? ಸ್ವರ್ಗಕ್ಕೂ ಭೂಮಿಗೆ ಏನಿದೆ? ಒಂದು ಕನೆಕ್ಷನ್ ಇದೆ. ಸ್ವರ್ಗಕ್ಕೂ ಭೂಮಿಗೆ ಒಂದು ಸಂಬಂಧ. ಸ್ವರ್ಗಕ್ಕೂ ಭೂಮಿಗಿರುವ ಒಂದು ಸಂಬಂಧ. ದೇವರು ಹೇಳ್ತಾನೆ, ಈ ಸ್ವರ್ಗದಲ್ಲಿ ನಾನು, ಸ್ವರ್ಗವೇ ನನ್ನ ಸಿಂಹಾಸನ. ಈ ಸ್ವರ್ಗದ ಅಸ್ತಿವಾರ ಯಾವುದು? ನೀತಿ ನ್ಯಾಯಗಳೇ ಸ್ವರ್ಗದ ಅಸ್ತಿವಾರವಾಗಿದ್ದರೆ ದೇವರು ಹೇಳ್ತಾನೆ, ನಾನು ಕಾಲಿಟ್ಟ ಭೂಮಿಯ ಮೇಲೂ ಸಹ ಇದೇ ಇರಬೇಕು. ಏನಿರಬೇಕು? ನೀತಿ ನ್ಯಾಯಗಳೇ ಇದರ ಅಸ್ತಿವಾರ. ಅದು ಲೋಕದಲ್ಲಿ ನಮಗೆ ನೀತಿ ನ್ಯಾಯ ಕಾಣಲಿಕ್ಕಾಗಲ್ಲ. ಎಟ್ಲೀಸ್ಟ್ ಇವತ್ತು ಲೋಕದಲ್ಲಿ ಸಭೆ ಎಂಬುದು ದೇವರ ರಾಜ್ಯ ಅಂತ ಓದ್ತೇವಲ್ವ ನಾವು? ಸಭೆ ಎಂಬುದು ದೇವರ ರಾಜ್ಯ. ಇಟ್ಸ್ ದ ಕಿಂಗ್ಡಮ್ ಆಫ್ ಗಾಡ್. ಇವತ್ತು ಲೋಕದಲ್ಲಿ ರಕ್ಷಣೆ ಹೊಂದಿದಂಥ ಪ್ರತಿಯೊಬ್ಬ ವ್ಯಕ್ತಿ, ಪ್ರತಿಯೊಂದು ಲೋಕಲ್ ಚರ್ಚ್, ಯೂನಿವರ್ಸಲ್ ಚರ್ಚ್, ಇಡೀ ಲೋಕದಲ್ಲಿ ಕರ್ತನನ್ನು ಕಂಡುಕೊಂಡಂಥ ಎಲ್ಲ ಭಕ್ತರ ಸಮೂಹವೇ ಇವತ್ತು ಭೂಲೋಕದಲ್ಲಿರುವಂಥ ದೇವರ ರಾಜ್ಯ. ಭೂಲೋಕದಲ್ಲಿರುವಂಥ ದೇವರ ರಾಜ್ಯ. ಇವತ್ತು ಭೂಲೋಕದಲ್ಲಿರುವಂಥ ದೇವರ ರಾಜ್ಯದ ಆಳ್ವಿಕೆ ಮಾಡ್ತಾ ಇರುವವನು ಯಾರು? ಯೇಸು ಆಗಿದ್ದಾನೆ. ಹಲ್ಲೆಲೂಯಾ. ಆಳ್ವಿಕೆ. ಆದರೆ ಈ ಭೂಮಿ ಮೇಲೆ ನಾವಿದ್ದೇವೆ, ಇದು ಯೇಸು ಆಳ್ವಿಕೆ ಮಾಡುತ್ತಿರುವಂಥ ಇವತ್ತು ಭೂಲೋಕದಲ್ಲಿ ದೇವರ ರಾಜ್ಯ, ದೇವರ ಸಭೆ ಮಾತ್ರ, ಲೋಕದವರಲ್ಲ. ಯಾಕಂದರೆ ಅಲ್ಲಿ
ಅನೀತಿ, ಅನ್ಯಾಯ, ಮೋಸ ಎಲ್ಲ ಥರದ ಕೆಲಸಗಳುಂಟು. ಆ ಕೆಲಸಗಳು ದೇವರ ಸಭೆಯೊಳಗಿರಬಾರ್ದು. ದೇವರ ಸಿಂಹಾಸನದ ಅಸ್ಥಿವಾರ ಯಾವುದಾಗಿದೆ? ನೀತಿ ನ್ಯಾಯಗಳ ಅಸ್ಥಿವಾರವಾಗಿದ್ದರೆ ಈ ಭೂಲೋಕದಲ್ಲಿ ತಾನು ಕಾಲಿಟ್ಟಿದ್ದೇನೆಂಬುದಾಗಿ ಹೇಳುವಂಥ ಈ ಭೂಲೋಕ ಇದೆಯಲ್ಲ, ಇಲ್ಲಿ ಒಂದು ದೇವರ ರಾಜ್ಯ ಇದೆ, ದೇವರ ಸಭೆ ಇದೆ. ಈ ದೇವರ ಸಭೆಯೂ ಸಹ ಯಾವುದರ ಮೇಲೆ ನೆಲೆಗೊಂಡಿರಬೇಕಿದು? ನೀತಿ ನ್ಯಾಯಗಳ ಮೇಲೆ ಈ ಸಭೆಯು ಇರಬೇಕು. ಸಭೆಯೊಳಗೆ ಅನೀತಿ, ಅನ್ಯಾಯ, ಮೋಸ, ಪಾಪದ ಕೆಲಸಗಳು ದೇವರ ಸಭೆಯೊಳಗೆ ಯಾವ ಕಾರಣಕ್ಕೂ ಇರಬಾರದು. ಇದು ಪರಿಶುದ್ಧವಾಗಿರಬೇಕು ಎಂಬುದನ್ನು ಅದು ಬೋಧಿಸ್ತದೆ. ಸಿಂಹಾಸನ ಅದು ಸ್ವರ್ಗವಾಗಿದೆ. ಸ್ವರ್ಗವೇ ದೇವರ ಸಿಂಹಾಸನದ ಅಸ್ಥಿವಾರ. ಮಾತ್ರವಲ್ಲ, ಸಿಂಹಾಸನಕ್ಕೆ ಇನ್ನೊಂದು ಅರ್ಥ ನಾವು ಕೀರ್ತನೆ 22:3 ವಚನದಲ್ಲಿ ಓದ್ತೇವೆ. ಕೀರ್ತನೆ 22:3 ವಚನ. ಕೀರ್ತನೆ 22:3. ಇಸ್ರಾಯೇಲ್ಯರ ಸ್ತೋತ್ರ ಸಿಂಹಾಸನಗಳ ಮೇಲಿರುವಾತನೇ. ಇಲ್ಲಿ ಇಸ್ರಾಯೇಲ್ಯರ ಸ್ತೋತ್ರ ಸಿಂಹಾಸನಗಳ ಮೇಲಿರುವಾತನೇ. ಒಂದು ಕಡೆಯಿಂದ ನೀತಿ ನ್ಯಾಯಗಳು ದೇವರ ಸಿಂಹಾಸನದ ಅಸ್ಥಿವಾರವಾದರೆ, ಈ ಸಿಂಹಾಸನದ ಅಸ್ಥಿವಾರವು ದೇವಜನರ ಸ್ತೋತ್ರಗಳು. ಹಲ್ಲೆಲೂಯಾ. ನಮ್ಮ ಸ್ತೋತ್ರಗಳೇ ಕರ್ತನ ಸಿಂಹಾಸನವಂತಂದರೆ ಸ್ವರ್ಗವೂ ಹೌದು, ಅದೇ ಸಮಯದಲ್ಲಿ ಭೂಲೋಕದಲ್ಲಿರುವಂಥ ದೇವರ ರಾಜ್ಯವೂ ಸಹ ಆತನದೇ ಆಗಿರುವುದರಿಂದ ಅಲ್ಲಿ ಹೇಗೆ ನೀತಿ ನ್ಯಾಯಗಳೇ ಅದರ ಅಸ್ಥಿವಾರವಾಗಿವೆಯೋ, ಭೂಲೋಕದ ದೇವರ ರಾಜ್ಯ, ದೇವರ ಸಭೆಯೂ ಸಹ ನೀತಿ ನ್ಯಾಯಗಳ ಮೇಲೆ ಇದು ಕಟ್ಟಲ್ಪಡಬೇಕು. ಅದರ ಜೊತೆಯಲ್ಲಿ ಇಸ್ರಾಯೇಲರ ಸ್ತೋತ್ರ ಸಿಂಹಾಸನಗಳ ಮೇಲೆ ಆಸೀನನಾಗಿರುವಾತನೇ ಅಂತಂದರೆ ದೇವ ಜನರಿಂದ ಹೊರಡುವಂಥ ಸ್ತೋತ್ರಗಳು, ಸ್ತುತಿ ಸ್ತೋತ್ರಗಳು ದೇವರ ಸಿಂಹಾಸನವಾಗಿವೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ದೇವರ ಸಿಂಹಾಸನ ಸ್ವರ್ಗವೂ ಹೌದು, ದೇವರ ಮಕ್ಕಳ ಸಿಂಹಾಸನವೂ ಹೌದು. ದೇವರಿಗೆ ಸ್ತೋತ್ರ. 47ನೇ ಕೀರ್ತನೆ 8ನೇ ವಚನ ಓದ್ರಿ. 47ನೇ ಕೀರ್ತನೆ 8ನೇ ವಚನ. ದೇವರು ಸರ್ವಾಧಿಪತ್ಯವನ್ನು ವಹಿಸಿಕೊಂಡಿದ್ದಾನೆ, ತನ್ನ ಪರಿಶುದ್ಧ ಸಿಂಹಾಸನದಲ್ಲಿ ಆತನು ಕೂತಿದ್ದಾನೆ. ಸಿಂಹಾಸನ ಹೇಗಿದೆ? ಅದು ಪರಿಶುದ್ಧ. ಸಿಂಹಾಸನ ಪರಿಶುದ್ಧವಾಗಿದೆ ಅಂದರೆ ಅರ್ಥ ಏನು? ಆತನಿರುವಂಥ ಸ್ವರ್ಗ ಏನಾಗಿದೆ? ಪರಿಶುದ್ಧವಾಗಿದೆ. ಆತನಿರುವಂಥ ಸ್ಥಳವೇನಾಗಿದೆ? ಪರಿಶುದ್ಧವಾಗಿದೆ. ಸಿಂಹಾಸನ ಸ್ವರ್ಗವನ್ನು ಸೂಚಿಸ್ತದೆ. ಸ್ವರ್ಗವು ಅದು ದೇವರ ಮಕ್ಕಳ ಸ್ತೋತ್ರಗಳನ್ನು ಸೂಚಿಸ್ತದೆ. ಆಮೇಲೆ ಸ್ವರ್ಗವು ಆ ದೇವರ ಸಿಂಹಾಸನ. ಎಂಥ ಸಿಂಹಾಸನ ಇದು? ಪರಿಶುದ್ಧ ಸಿಂಹಾಸನ. ಅಥವಾ ಸ್ವರ್ಗವು ಪವಿತ್ರವುಳ್ಳಂಥ ಸ್ಥಳವಾಗಿದೆ. ಇವತ್ತು ಸ್ವರ್ಗವು ಪವಿತ್ರವಾಗಿದ್ದರೆ ಆತನ ಕಾಲಿಟ್ಟಂಥ ಈ ಭೂಮಿಯ ಮೇಲಿರುವಂಥ ದೇವರ ರಾಜ್ಯವು ಏನಾಗಿರಬೇಕಿದು? ಪರಿಶುದ್ಧವಾಗಿಯೇ ಇರಬೇಕು. ಹಲ್ಲೆಲೂಯಾ. ದೇವರ ರಾಜ್ಯ ಅಂತಂದರೆ ದೇವರ ಸಭೆ, ದೇವರ ಮಕ್ಕಳಾದಂಥ ನಾವು ಪರಿಶುದ್ಧರಾಗಿರಬೇಕು. ಅದು ಸ್ವರ್ಗವು ದೇವರ ಮಕ್ಕಳ ಸ್ತೋತ್ರಗಳು. ಸ್ವರ್ಗ ಅಥವಾ ಈ ವಜ್ರ ಕವಚ, ಅಲ್ಲಿ ವಜ್ರ ಕವಚ ಇದು ಸ್ವರ್ಗವನ್ನು ಸೂಚಿಸ್ತದೆ, ನೀತಿಯನ್ನು ಸೂಚಿಸ್ತದೆ. ಅದಕ್ಕೆ ನೀತಿ ನ್ಯಾಯಗಳೇ ಅದರ ಅಸ್ಥಿವಾರವಾಗಿವೆ. ದೇವಜನರ ಸ್ತೋತ್ರಗಳು ದೇವರ ಸಿಂಹಾಸನವಾಗಿವೆ. ದೇವರ ಸಿಂಹಾಸನ ಸ್ವರ್ಗವಾಗಿದ್ದರೆ ಭೂಲೋಕದಲ್ಲಿ ದೇವರ ಸಿಂಹಾಸನ ಯಾವುದು? ನನ್ನ ಹೃದಯ, ನಿಮ್ಮ ಹೃದಯ ಅಲ್ವಾ? ನನ್ನ ಹೃದಯ ಮತ್ತು ನಿಮ್ಮ ಹೃದಯ. ಈ ಭೂಲೋಕದಲ್ಲಿನ ದೇವರ ಸಿಂಹಾಸನ ಯಾವುದು? ನನ್ನ ಮತ್ತು ನಿಮ್ಮ ಹೃದಯವೇ ಭೂಲೋಕದಲ್ಲಿ ದೇವರು ವಾಸ ಮಾಡ್ತಿರಂಥ ಕೂತ್ಕೊಂಡಿರುವಂಥ ಸಿಂಹಾಸನ. ಇಲ್ಲಿ ಹೃದಯದೊಳಗೆ ಯೇಸು ಸಿಂಹಾಸನವನ್ನು ಹಾಕಿಕೊಂಡು ಕೂತ್ಕೊಂಡಿದ್ದಾನೆ. ರಾಜನಾಗಿ ನಮ್ಮನ್ನು ಆಳ್ತಾ ಇದ್ದಾನೆ. ನಮ್ಮ ಮೇಲೆ ಆತನ ಆಡಳಿತ ಮಾಡ್ತಾ ಇದ್ದಾನೆ. ಈ ಸಿಂಹಾಸನವು ಏನಾಗಿರಬೇಕು? ಪರಿಶುದ್ಧ ಸಿಂಹಾಸನ ಅನಿಸಿಕೊಳ್ಳಬೇಕು. ಇದು ಯೇಸು ಒಳಗೆ ಕೂತುಕೊಳ್ಳುವ ಸ್ಥಳ. ಇದು ಯೇಸುವಿನ ಸಿಂಹಾಸನ. ಈ ಸಿಂಹಾಸನ ಅಲ್ಲಿ ಮಾತ್ರ ಪರಿಶುದ್ಧವಾಗಿರೋದಲ್ಲ, ಇಲ್ಲಿ ಭೂಲೋಕದಲ್ಲಿ ಈ ಸಿಂಹಾಸನವು ಏನಾಗಿರಬೇಕಿದು? ಪರಿಶುದ್ಧವಾಗಿರಬೇಕು. ಇಲ್ಲಿ ಪರಿಶುದ್ಧತೆಯನ್ನು ಕಾಪಾಡಿಕೊಂಡ್ರೆ ಈ ಸಿಂಹಾಸನ ಮೇಲೆ ಆತನು ಕೂತ್ಕೊಳ್ತಾನೆ. ಇಲ್ಲಿ ಸಿಂಹಾಸನದಲ್ಲಿ ಪರಿಶುದ್ಧತೆ ಇಲ್ಲ ಅಂತಂದರೆ ಸಿಂಹಾಸನ ಬಿಟ್ಟು ಎದ್ದು ಹೋಗಿಬಿಡ್ತಾನೆ. ಈ ಸಿಂಹಾಸನವು ಸಹ ಪರಿಶುದ್ಧವಾಗಿರಬೇಕೆಂಬುದಾಗಿ ಯೋಚಿಸ್ತೇವೆ. ಸಿಂಹಾಸನ ಅನ್ನುವಾಗ ಮತ್ತೇನು ನಮಗೆ ಅದರಿಂದ ಕಲಿತುಕೊಳ್ಳಬಹುದಾದರೆ, ಸಿಂಹಾಸನ ಇದು
ಅದು ಅಂತಿಂಥವ್ರು ಕೂತ್ಕೊಳ್ಳುವಂಥ ಸ್ಥಳವಲ್ಲ. ಸಿಂಹಾಸನ ಯಾರು ಕೂತ್ಕೊಳ್ಬೇಕು? ಯಾರು ಕೂತ್ಕೊಳ್ಬೇಕು? ರಾಜನೇ ಕೂತ್ಕೊಳ್ಬೇಕು. ನಾನು ನೀನು ಹೋಗಿ ಸಿಂಹಾಸನ ಕೂತ್ಕೊಳ್ಳಿಕ್ಕಾಗತ್ತಾ? ನಮಗೆ ಕೂತ್ಕೊಳ್ಳಿಕ್ಕಾಗಲ್ಲ. ಅರಸನಾಗಿರುವವನು ಮಾತ್ರವೇನು ಮಾಡ್ತಾನೆ? ಸಿಂಹಾಸನದಲ್ಲಿ ಕೂತ್ಕೊಳ್ತಾನೆ. ಅಂದರೆ ಸಿಂಹಾಸನ ಅಂತಂದರೆ ಸ್ವರ್ಗ, ದೇವರ ಸಿಂಹಾಸನ, ದೇವರಿರುವ ಸ್ಥಳ. ಇವತ್ತು ಆ ಸಿಂಹಾಸನ ನಮ್ಮ ಹೃದಯದಲ್ಲಿಯೂ ಇದೆ. ಈ ಸಿಂಹಾಸನ ಯೇಸು ಸ್ವಾಮಿ ಕೂತ್ಕೊಂಡಿದ್ದಾನೆ. ಸಿಂಹಾಸನ ಅನ್ನುವಾಗ ಇದು ಅರಸನು ಕೂತ್ಕೊಳ್ಳುವ ಸ್ಥಳ. ಹಲ್ಲೆಲೂಯಾ. ಇವತ್ತು ನನ್ನ ಹೃದಯ, ನಿಮ್ಮ ಹೃದಯ ದೇವರ ಯೇಸು ಸ್ವಾಮಿ ಕೂತ್ಕೊಳ್ಳುವ ಸಿಂಹಾಸನ ಅಂತಂದ್ರೆ ಅರ್ಥ ಏನು? ರಾಜಾದಿರಾಜನೇ ಕೂತ್ಕೊಂಡಿದ್ದಾನೆ. ರಾಜಾದಿರಾಜನು, ಕರ್ತಾದಿಕರ್ತನು, ಒಡೆಯರಿಗೆ ಒಡೆಯನು, ಸರ್ವಶಕ್ತನಾಗಿರುವ ಯೇಸುವೇ ನಮ್ಮ ಹೃದಯದಲ್ಲಿ ಈ ಸಿಂಹಾಸನದ ಮೇಲೆ ಆತ ಕೂತ್ಕೊಂಡಿದ್ದಾನೆ. ಹಲ್ಲೆಲೂಯಾ. ಸಿಂಹಾಸನ ಎಲ್ಲಿ ಬೇಕಲ್ಲಿ ಎತ್ತಿಡಲ್ಲ. ಸಿಂಹಾಸನ ಎಲ್ಲಿ ಬೇಕಲ್ಲಿ ತಗೊಂಡೋಗಿ ಇರುವಂಥ ಇದಲ್ಲ. ಸಿಂಹಾಸನ ಇರುವ ಸ್ಥಳ ಯಾವುದು? ಅದಕ್ಕಿರುವಂಥ ಸ್ಥಳ ಎಲ್ಲಿ ಇಡಬೇಕು? ಅದನ್ನು ಅರಮನೆಯಲ್ಲಿ ಇರ್ತದೆ ಸಿಂಹಾಸನ. ಎಲ್ಲಿ ಬೇಕಲ್ಲಿ ಇಡುವಂಥ ವಸ್ತು ಅಲ್ಲ. ಹಾಗಾದರೆ ಇಲ್ಲಿ ಒಂದು ಸಿಂಹಾಸನ ಇದ್ದರೆ ಈ ಹೃದಯ ಏನಾಗಿದೆ? ಇದು ನನ್ನ ರಾಜನ ಅರಮನೆಯಾಗಿದೆ. ಹಲ್ಲೆಲೂಯಾ. ಯೋಚನೆ ಮಾಡಿದ್ದೀರಾ? ನಮ್ಮ ಹೃದಯವೇನಾಗಿದೆ? ಇಲ್ಲಿ ಒಳಗೆ ಸಿಂಹಾಸನ ಇದೆ ಅಂತಂದರೆ, ಸಿಂಹಾಸನ ಇಟ್ಕೊಂಡಿದ್ದೇವೆ ಅಂತಂದರೆ, ಇದು ಸಿಂಹಾಸನ ಇರುವಂಥ ಸ್ಥಳ ಸಾಧಾರಣ ಸ್ಥಳವಲ್ಲ. ಇದು ರಾಜಾದಿರಾಜನಾಗಿರುವಂಥ ನಮ್ಮ ಯೇಸು ಸ್ವಾಮಿ ಇರುವಂಥ ಅರಮನೆ ಇದು. ಹಲ್ಲೆಲೂಯಾ. ಇದು ನನ್ನ ಹೃದಯ ಕರ್ತನ ಅರಮನೆ. ಈ ಅರಮನೆಯಲ್ಲಿ ಸಿಂಹಾಸನ ಹಾಕಿಕೊಂಡು ಯೇಸು ಸ್ವಾಮಿ ಕೂತ್ಕೊಂಡಿದ್ದಾನೆ. ಈ ಸಿಂಹಾಸನ ಅಸ್ಥಿವಾರವು ನೀತಿ ನ್ಯಾಯಗಳೇ ಆಗಿರಲಿ. ಮತ್ತು ಅಷ್ಟೇ ಅಲ್ಲ, ಈ ಸಿಂಹಾಸನ ಇದೆ ಅಂತಂದ ಮೇಲೆ ಅದು ಒಬ್ಬ ರಾಜನಿಗೆ ಸೂಚಿಸ್ತದೆ. ಇದು ಎಲ್ಲರೂ ಕೂತ್ಕೊಳ್ಳುವಂಥ ಸ್ಥಳವಲ್ಲ, ರಾಜನು ಮಾತ್ರ ಕೂತ್ಕೊಳ್ಳುವಂಥ ಸ್ಥಳ. ಇವತ್ತು ನಮ್ಮ ಹೃದಯದಲ್ಲಿ ಸೈತಾನ್ ಕೂತ್ಕೊಳ್ಬಾರ್ದು. ಯಾವುದಾದ್ರು ವ್ಯಕ್ತಿಗಳು ಕೂತ್ಕೊಳ್ಳೋ ಸ್ಥಳ ಅಲ್ಲ ಇದು. ನಮ್ಮ ರಕ್ಷಿಸಿದಂಥ ನಮ್ಮ ರಾಜಾದಿರಾಜನಾಗಿರುವಂಥ ಯೇಸು ಮಾತ್ರ ನಮ್ಮ ಹೃದಯದಲ್ಲಿ ಸಿಂಹಾಸನದಲ್ಲಿ ಕೂತ್ಕೊಳ್ಳಲಿ. ದೇವರಿಗೆ ಸ್ತೋತ್ರವಾಗಲಿ. ಮಾತ್ರವಲ್ಲ, ನಮ್ಮ ಕರ್ತನಾದ ದೇವರು ಆತನ ಆಳ್ವಿಕೆ, ಸಿಂಹಾಸನದಲ್ಲಿ ಆಳ್ವಿಕೆ ಮಾಡುವಂಥ ಆತನ ಆಳ್ವಿಕೆಗೂ ಲೋಕದ ಅರಸರ ಆಳ್ವಿಕೆಗೆ ಏನು ವ್ಯತ್ಯಾಸ ಅಂದರೆ, ಈ ಲೋಕದ ಅರಸರುಗಳು ಶಾಶ್ವತವಾಗಿರಲ್ಲ. ಈ ಲೋಕದ ಅರಸರ ಆಳ್ವಿಕೆ ಏನಲ್ಲ, ಶಾಶ್ವತ ಅಲ್ಲ. ಕೆಲವು ವರ್ಷಗಳಷ್ಟೇ ಅವರ ಆಳ್ವಿಕೆ, ಕೆಲವಷ್ಟೇ ವರ್ಷಗಳ ಆಳ್ವಿಕೆ. ಆದರೆ ನಮ್ಮ ಕರ್ತನಾದ ನಮ್ಮ ರಾಜನ ಆಳ್ವಿಕೆ ಅದು ಈ ಲೋಕದ ಅರಸರಂತೆ ಕೆಲವು ದಿನಗಳ ಆಳ್ವಿಕೆ, ಕೆಲವು ವರ್ಷಗಳ ಆಳ್ವಿಕೆ ಅಲ್ಲ. ನಮ್ಮ ಕರ್ತನ ಆಳ್ವಿಕೆ ಶಾಶ್ವತವಾದ ಆಳ್ವಿಕೆ. ಹಲ್ಲೆಲೂಯಾ. ಸ್ವರ್ಗದಲ್ಲಿಯೂ ಆತನ ಶಾಶ್ವತವಾಗಿ ಆಳ್ತಾನೆ. ಈ ಲೋಕದಲ್ಲಿರುವಾಗ ನಮ್ಮ ಹೃದಯದಲ್ಲಿ ಬಂದು ಆಳ್ತಾನೆ. ಈ ಲೋಕ ನಮ್ಮನ್ನು ಕರ್ಕೊಂಡು ಹೋದ ಮೇಲೆ ಅಲ್ಲಿ ನಮ್ಮನ್ನು ಶಾಶ್ವತವಾಗಿ ಆಳ್ತಾನೆ. ಆತನ ಆಳ್ವಿಕೆಗೆ ಅಂತ್ಯವೇ ಇಲ್ಲ. ಆತನ ಆಳ್ವಿಕೆಗೆ ಅಂತ್ಯವೇ ಇಲ್ಲ. ಇವತ್ತು ಹೇಳ್ತಾನೆ, ಯುಗ ಯುಗಾಂತರಗಳವರೆಗೆ ಆತನು ಆಳ್ವಿಕೆ ಮಾಡುತ್ತಾನೆ. ಕೀರ್ತನೆ 45:6 ನಾವು ಓದುವಂಥ ವಚನ, ದೇವರ ಸಿಂಹಾಸನಕ್ಕೆ ಆಯುಷ್ಯ ಎಷ್ಟು? ಯುಗ ಯುಗಾಂತರೊಳಗಿನ ಆಯುಷ್ಯು. ಇವತ್ತು ಮೈಸೂರಿಗೆ ಹೋಗಿ ನೋಡ್ರಿ, ಅಲ್ಲಿ ಹಿಂದೆ ಆಳಿದಂಥ ಅರಸರ ಸಿಂಹಾಸನ ಉಂಟು, ಆದರೆ ಯಾರಿಲ್ಲ, ಅಲ್ಲಿ ಅರಸರಿಲ್ಲ. 200 ಕಿಲೋ ಬಂಗಾರದ ಮಾಡಿದ ಒಂದು ಸಿಂಹಾಸನ ಅಲ್ಲಿ ಒಡ್ಡೋಲಗದಲ್ಲಿ ಈಗಲೂ ಸಹ ಹೋದವರಿಗೆ ಸಿಗ್ತದೆ. ಅರಸನು ತನ್ನ ಮಂತ್ರಿ ಮಂಡಲಗಳೊಂದಿಗೆ ಏನಾದರೂ ರಾಜ್ಯದ ಬಗ್ಗೆ ಚರ್ಚೆ ಮಾಡೋದಕ್ಕಾಗಿ ಕೂತ್ಕೊಂಡಾಗ ಎಲ್ಲರೂ ಕೆಳಗೆ ಸಾಧಾರಣ ಕುರ್ಚಿಯಲ್ಲಿ ಕೂತ್ಕೊಂಡ್ರೆ ಮಂತ್ರಿಗಳೆಲ್ಲ, ಅರಸನು ಮಾತ್ರ ಕೂತ್ಕೊಂಡಿರ್ತಾನೆ, ಸಿಂಹಾಸನ ಮೇಲೆ ಕೂತ್ಕೊಂಡಿರ್ತಾನೆ. ಸಿಂಹಾಸನವು ಅಷ್ಟು ವಿಶೇಷವಾದದ್ದು. ಕೆಳಗೆ ಕಾಲು ಚಾಚಬಹುದು, ಮುಂದೆ ಅವನಿಗೆ ಆಯಾಸ ಆದರೆ ಕಾಲು ಉದ್ದ ಚಾಚಿ ಮಾಡಿ ಹೇಗೆ ಅದಕ್ಕೆ ಮಾಡಿಕೊಂಡು ಕೂತ್ಕೊಳ್ಳುವಂಥ ವ್ಯವಸ್ಥೆಯುಳ್ಳಂಥ 200 ಕಿಲೋದಿಂದ ಬಂಗಾರದಿಂದ ಮಾಡಿದಂಥ ಸಿಂಹಾಸನ ಮೈಸೂರಿನ ಅರಮನೆಯಲ್ಲಿದೆ. ಆದರೆ ಮೈಸೂರಿನ ಅರಮನೆಯ ಸಿಂಹಾಸನವು ಇದು ಏನಾಗ್ತದೆ, ಒಂದು ದಿನ ಲಯವಾಗಿ ಹೋಗ್ತದೆ. ಈ ಲೋಕವನ್ನು ಆಳಿದ ಅರಸರು, ಅದರ ಮೇಲೆ ಕೂತವರ ಅರಸರು ಲಯವಾಗಿ ಹೋಗ್ತಾರೆ. ಆದರೆ ಯೇಸುವಿನ ಸಿಂಹಾಸನ ಸ್ವರ್ಗ ಶಾಶ್ವತವಾಗಿರ್ತದೆ. ಹಲ್ಲೆಲೂಯಾ. ಸ್ವರ್ಗ ದೇವರ ಸಿಂಹಾಸನ, ಅದಕ್ಕೆ ಅದು ಎಂದೆಂದಿಗೂ ಅಳಿದು ಹೋಗುವುದಿಲ್ಲ, ಎಂದೆಂದಿಗೂ ಅಳಿದು ಹೋಗುವುದಿಲ್ಲ. ಇವತ್ತು ಯೇಸು ನನ್ನ ಮತ್ತು ನಿಮ್ಮ ಹೃದಯವನ್ನು ತನ್ನ ಸಿಂಹಾಸನವಾಗಿ ಆಳ್ವಿಕೆ ಮಾಡಿದ್ರಿಂದಲ ಇದು ಸಹ ಎಂದಿಗೂ ಅಳಿದು ಹೋಗುವುದಿಲ್ಲ. ಮಣ್ಣಿನ ಶರೀರ ಮಾತ್ರ ಅಳಿದು ಹೋದರೂ ಸಹ ಆತನ ಆಳ್ವಿಕೆ ಇಲ್ಲಿಯೂ ಇರ್ತದೆ. ಈ ಲೋಕ ಬಿಟ್ಟು ನಾವು ಪರಲೋಕಕ್ಕೆ ಸೇರಿದ ಮೇಲೆ ನಾವು
ನಿರ್ಲಯ ಶರೀರ ಧರಿಸಿಕೊಂಡವರಾಗಿ ಎಲ್ಲಿರುವಾಗಲೂ ಸಹ ಆತನ ಆಳ್ವಿಕೆ ನಮ್ಮ ಮೇಲೆ ಶಾಶ್ವತವಾಗಿ ಇರುತ್ತದೆ. ಆತನ ಆಳ್ವಿಕೆ ಶಾಶ್ವತವಾದದ್ದು. ಈ ಲೋಕದ ದೇವರ ಸಿಂಹಾಸನ ಅಳಿದು ಹೋಗುವುದಿಲ್ಲ. ಸ್ವರ್ಗ ಅಳಿದು ಹೋಗಲ್ಲ, ಆದರೆ ಭೂಮಿ ಅಳಿದು ಹೋಗ್ತದೆ. ಆಕಾಶ, ಸೂರ್ಯ, ಚಂದ್ರ, ನಕ್ಷತ್ರಗಳೆಲ್ಲ ಲಯವಾಗಿ ಹೋಗ್ತವೆ, ಹಾಳಾಗಿ ಹೋಗ್ತವೆ. ಅಂದರೆ ಈ ಲೋಕದಲ್ಲಿ ಮನುಷ್ಯರ ಆಳ್ವಿಕೆಯ ರಾಜ್ಯಗಳೆಲ್ಲ, ಮನುಷ್ಯರ ಆಳ್ವಿಕೆ ಮಾಡಿದಂಥ ಅರಸರು, ಅವರ ಸಿಂಹಾಸನಗಳು, ಈ ದೇಶ ಎಲ್ಲವೂ ಅಳಿದು ಹೋಗುತ್ತದೆ. ಮೇಲಿನ ರಾಜ್ಯ ಎಂದಿಗೂ ಅಳಿಯಲ್ಲ, ಆತನ ಆಳ್ವಿಕೆಯು ಎಂದು ಮುಗಿದು ಹೋಗಲ್ಲ. ದೇವರಿಗೆ ಸ್ತೋತ್ರ. ಹಾಗಾಗಿ ದೇವರ ಮಕ್ಕಳಾದಂಥ ನಾವು ಭಾಗ್ಯಶಾಲಿಗಳಾಗಿದ್ದೇವೆ. ಮೊದಲನೇದಾಗಿ ನೀತಿಯ ಕುರಿತು, ನೀತಿ ಇದು ವಜ್ರ ಕವಚ ವಿಶ್ವಾಸಿಯಾಗಿ ನಾನು ಧರಿಸಿಕೊಳ್ಳಬೇಕು. ವಜ್ರ ಕವಚವಂತಂದರೆ ನೀತಿಯಾಗಿದೆ. ದೇವರು ನೀತಿ ಸ್ವರೂಪನಾಗಿದ್ದಾನೆ. ದೇವರು ನೀತಿಯನ್ನು ಮಾತ್ರ ಮೆಚ್ಚುತ್ತಾನೆ. ಆತನು ಮೆಚ್ಚುವ ನೀತಿಯನ್ನೇ ನಾವು ಮೆಚ್ಚಿ ನೀತಿಯಲ್ಲಿ ನಡೀಬೇಕು. ದೇವರ ಸಿಂಹಾಸನದ ಅಸ್ತಿವಾರ ಸ್ವರ್ಗವು ಆತನ ಸಿಂಹಾಸನ. ಇವತ್ತು ನಮ್ಮ ಹೃದಯವು ಆ ರಾಜನು ವಾಸಿಸುವ ಸಿಂಹಾಸನವಾಗಿದೆ. ಆತನ ರಾಜ್ಯದ ಸಿಂಹಾಸನವು ನೀತಿ ನ್ಯಾಯಗಳ ಅಸ್ತಿವಾರವಾಗಿದ್ದರೆ ಸಭೆಯೆಂಬ ಈ ಕರ್ತನ ಸಿಂಹಾಸನವು ಸಹ ನೀತಿ ನ್ಯಾಯಗಳ ಮೇಲೆ ಇದು ಕಟ್ಟಲ್ಪಡುವಂಥ ಸಿಂಹಾಸನವಾಗಿರಬೇಕು. ಯೇಸುವಿನ ಸಿಂಹಾಸನ ಪರಿಶುದ್ಧ ಅಂತ ಓದಿದೆವು. ಆತನು ಇರುವಂಥ ಅದು ಇವತ್ತು ಸ್ವರ್ಗ ಸಿಂಹಾಸನ. ನನ್ನ ಹೃದಯವು ಯೇಸುವಿನ ಸಿಂಹಾಸನವಾಗಿರುವುದರಿಂದ ಇದು ಪರಿಶುದ್ಧವಾಗಿರಬೇಕು. ಇದರ ಮೇಲೆ ಯೇಸುವಿನ ಆಳ್ವಿಕೆ 4 ದಿನ ವರ್ಷಕ್ಕೆ ಸಂಬಂಧಪಟ್ಟದಲ್ಲ. ಇದರ ಮೇಲೆ ಕರ್ತನ ಆಳ್ವಿಕೆ ಯುಗ ಯುಗಾಂತರಗಳವರೆಗೆ ಇರುವಂಥ ಆಳ್ವಿಕೆ ಮಾಡುವಂಥ ಸಿಂಹಾಸನ ಮೇಲೆ ನಮ್ಮನ್ನು ಕುರಿತಿದ್ದಾನೆ. ಇದರ ಕುರಿತಾಗಿ ಈ ಸಿಂಹಾಸನಕ್ಕೆ ಸಂಬಂಧಪಟ್ಟ ವಿಷಯಗಳು ಇನ್ನೂ ಹೇಳ್ತಾ ಹೋದರೆ ಭಾಳಷ್ಟು ವಿಷಯಗಳು ಅಲ್ಲಿ ಉಂಟು. ಆದರೆ ಇವತ್ತು ನಾನು ಅದರ ಬಗ್ಗೆ ಹೆಚ್ಚಿಗೆ ಬೇಡ, ಅದನ್ನು ಮುಗಿಸ್ಲಿಕ್ಕೆ ಆಗಲ್ಲ. ಇವತ್ತು ವಜ್ರ ಕವಚ ಅಂದರೆ ನೀತಿ. ಕಳೆದ 1-2 ಸಂಗತಿಗಳನ್ನು ಸಂಕ್ಷಿಪ್ತವಾಗಿ ಹೇಳಿ ಇವತ್ತು ಆ ವಿಷಯವನ್ನು ಮುಗಿಸಲಿಕ್ಕೆ ನಾನು ಪ್ರಯತ್ನಿಸ್ತೇನೆ. ಮೊದಲನೇ ಥೆಸಲೋನಿಕೆ ಪತ್ರಿಕೆ 5ನೇ ಅಧ್ಯಾಯ 8ನೇ ವಚನ ಓದೋಣ. ನಾವಾದರೂ ಹಗಲಿನವರಾಗಿ ಇರಲಾಗಿ ವಿಶ್ವಾಸ ಪ್ರೀತಿಗಳೆಂಬ ವಜ್ರ ಕವಚವನ್ನು, ರಕ್ಷಣೆಯ ನಿರೀಕ್ಷೆ ಎಂಬ ಶಿರಸ್ತ್ರಾಣವನ್ನು ಧರಿಸಿಕೊಂಡು ಸ್ವಸ್ಥ ಚಿತ್ತರಾಗಿರೋಣ. ಇಲ್ಲಿ ವಜ್ರ ಕವಚ ಅಂತ ತಿರುಗಿ ನಾವು ಓದ್ತೇವೆ. ಇಲ್ಲಿ ವಜ್ರ ಕವಚಕ್ಕೆ 2 ವಿಶೇಷವಾದ ಅರ್ಥಗಳು ಕೊಡಲ್ಪಟ್ಟಿವೆ. ಒಂದು ವಿಶ್ವಾಸ, ಇನ್ನೊಂದು ಪ್ರೀತಿ. ಮೊದಲನೇದು ವಜ್ರ ಕವಚಕ್ಕೆ ಏನು ಅರ್ಥವಿದೆ? ನೀತಿ. ಎರಡನೇದಾಗಿ ವಜ್ರ ಕವಚಕ್ಕೆ ಇನ್ನೊಂದು ಹೆಸರು ವಿಶ್ವಾಸ, ಮತ್ತೊಂದು ಪ್ರೀತಿ ಎಂಬ ವಜ್ರ ಕವಚಗಳನ್ನು ಧರಿಸಿಕೊಂಡು ನಾವು ಹಗಲಿನವರಾಗಿರಲಾಗಿ ವಿಶ್ವಾಸ ಮತ್ತು ಪ್ರೀತಿಗಳೆಂಬ ವಜ್ರ ಕವಚವನ್ನು, ರಕ್ಷಣೆಯ ನಿರೀಕ್ಷೆ ಎಂಬ ಶಿರಸ್ತ್ರಾಣವನ್ನು ಧರಿಸಿಕೊಂಡು ಸ್ವಸ್ಥ ಚಿತ್ತರಾಗಿರೋಣ. ಸ್ವಸ್ಥ ಚಿತ್ತರಾಗಿರೋಣ. ಒಬ್ಬ ವಿಶ್ವಾಸಿ, ಒಂದು ಸಭೆ ಸ್ವಸ್ಥ ಚಿತ್ತ ಅಂದರೆ ಆರೋಗ್ಯವಂತ ಒಂದು ಮನಸ್ಸು, ಸ್ವಸ್ಥ ಚಿತ್ತರು. ಇವತ್ತು ಅನೇಕರಿಗೆ ರೋಗಗ್ರಸ್ತ ಮನಸ್ಸು. ದೇವರು ಹೇಳ್ತಾರೆ ನಮಗೆ ಸ್ವಸ್ಥ ಚಿತ್ತರಾಗಿರಲಿಕ್ಕೆ ನಮಗೆ ಸಹಾಯ ಮಾಡುವಂಥದ್ದು ಈ ವಿಶ್ವಾಸ ಮತ್ತು ಪ್ರೀತಿಗಳು. ಇಲ್ಲಿ ಮೊದಲನೇ ಶಬ್ದ ವಿಶ್ವಾಸ. ವಜ್ರ ಕವಚವಂತಂದರೆ ನೀತಿ, ವಜ್ರ ಕವಚವಂತಂದರೆ ನಮ್ಮ ವಿಶ್ವಾಸ. ಸಭೆಯಾದತ್ತ ನಾವು ಏನನ್ನೋ ನಾವೆಲ್ಲರೂ ಇವತ್ತು ಬೇರೆ ಸಭೆಗಳಿಗೂ ನಮಗೆ ನಾವು ಆತ್ಮಿಕ ಸಭೆಗಳಿಗೆ ಸಾಮಾನ್ಯವಾಗಿ ನಮ್ಮನ್ನು ನಾವು ಏನಂತ ಕರೆದುಕೊಳ್ತೇವೆ? ವಿಶ್ವಾಸಿಗಳು ಅಂತ ಕರೀತೇವೆ. ಉಳಿದವ್ರಿಗೆ ಏನು ಮಾಡ್ತಾರೆ? ಕ್ರಿಶ್ಚಿಯನ್ರಂತ ಕರೀತಾರೆ, ಕ್ರೈಸ್ತರಂತ ಕರೀತಾರೆ. ನಮ್ಮನ್ನು ನಾವು ಕ್ರೈಸ್ತರಂತ ಕರ್ಕೊಳ್ಳೋದ್ರ ಬದಲು ನಾವು ಏನಂತ ಕರೀತಾ ಇದ್ದೇವೆ? ನಾವೇನಂತ ಕರೀತಾ ಇದ್ದೇವೆ? ವಿಶ್ವಾಸಿಗಳು. ಹೌದಾ ಅಲ್ವಾ? ನಾವು ಕ್ರಿಶ್ಚಿಯನ್ ಅಂತ ಹೇಳ್ಕೊಂಡು ತಿರುಗಾಡಲ್ಲ, ನಾವು ವಿಶ್ವಾಸಿ. ಹಾಗಾದರೆ ನೀನು ವಿಶ್ವಾಸಿಯಾಗಿದ್ದರೆ ನೀನು ವಿಶ್ವಾಸಿಸಿರೋದು ಏನು? ನನ್ನ ವಿಶ್ವಾಸವೇನು? ವಿಶ್ವಾಸವೆಂಬ ವಜ್ರ ಕವಚ ನಮಗೆ ಬೇಕು. ಅಂದರೆ ಇಲ್ಲಿ ವಿಶ್ವಾಸದ ಅಡಿಪಾಯ ನಮಗೆ ವಾಕ್ಯದ ಉಪದೇಶ, ಸತ್ಯ ಬೋಧನೆ.
ಇವತ್ತು ನಮ್ಮೆಲ್ಲರ ವಿಶ್ವಾಸಕ್ಕೆ ನಮ್ಮ ಫೌಂಡೇಶನ್ ಯಾವುದು? ದೇವರ ವಾಕ್ಯ, ದೇವರ ವಾಕ್ಯದ ಉಪದೇಶ, ಸತ್ಯ ಬೋಧನೆ. ನಮ್ಮ ವಿಶ್ವಾಸ ಜೀವಿತದ ಅಡಿಪಾಯ, ಫೌಂಡೇಶನ್ ವಿಶ್ವಾಸಿಗಳಿಗೆ ಯಾವುದಾಗಿದೆ? ವಾಕ್ಯದ ಬೋಧನೆ. ನಾವು ಇದನ್ನು ನಾವು ತಿಳ್ಕೊಳ್ಬೇಕು. ಈ ವಜ್ರ ಕವಚ ಅನ್ನುವಾಗ ಇದಕ್ಕೆ ಇರುವಂಥ 3 ವಿಶೇಷವಾದ ಅರ್ಥಗಳು. ಒಂದು ನೀತಿ, ಎರಡನೇದಾಗಿ ನಮ್ಮ ವಿಶ್ವಾಸ. ವಿಶ್ವಾಸವೇ ನಮ್ಮ ವಜ್ರ ಕವಚ. ಇಲ್ಲಿ ವಿಶ್ವಾಸ ಅನ್ನುವಾಗ ನಾವು ನೆಲೆ ನಿಂತಿರುವಂಥ ಬೋಧನೆ. ನಾವು ಎಫೆಸ ಪತ್ರಿಕೆ 2ನೇ ಅಧ್ಯಾಯ 20ನೇ ವಚನಕ್ಕೆ ಬರೋಣ. ಎಫೆಸ 2:20. ಅಪೋಸ್ತಲರು ಪ್ರವಾದಿಗಳು ಎಂಬ ಅಸ್ತಿವಾರದ ಮೇಲೆ ನೀವು ಮಂದಿರದೋಪಾದಿಯಲ್ಲಿ ಕಟ್ಟಲ್ಪಡ್ತಿದ್ದೀರಿ. ಅರ್ಥ ಏನು? ಪೌಲನು ಹೇಳ್ತಾನೆ, ಎಫೆಸ ಸಭೆಯವರಿಗೆ ಹೇಳ್ತಾನೆ, ನಾವು ಎಲ್ಲಿ ಕಟ್ಟಲ್ಪಡ್ತಾ ಇದ್ದೇವೆ? ಅಪೋಸ್ತಲರು ಪ್ರವಾದಿಗಳು ಎಂಬ ಅಸ್ತಿವಾರದ ಮೇಲೆ ನಮ್ಮ ಆತ್ಮಿಕ ಮನೆಯನ್ನು ನಾವೇನು ಮಾಡ್ತಾ ಇದ್ದೇವೆ? ಅದರ ಅರ್ಥ ಏನು? ಅವರ ಮೂಲಕವಾಗಿ ದೇವರು ನಮಗೆ ಕೊಟ್ಟ ಉಪದೇಶವೆಂಬ ಆ ಫೌಂಡೇಶನ್ ಮೇಲೆ ದೇವರ ಸಭೆ ಕಟ್ಟಲ್ಪಡ್ತಾ ಇದೆ. ಹಲ್ಲೆಲೂಯಾ. ಅಪೋಸ್ತಲರು ಪ್ರವಾದಿಗಳು ಎಂಬ ಅಸ್ತಿವಾರದ ಮೇಲೆ ನಾವು ಮಂದಿರದೋಪಾದಿಯಲ್ಲಿ, ಪೇತ್ರನು ಬರೆಯುವಾಗ ಆತ್ಮೀಕ ಮಂದಿರ, ಒಂದು ಆತ್ಮೀಕ ಈಗ ನಾವು ನಮ್ಮ ಈ ಸಭೆ ಅನ್ನುವಾಗ ಇದೊಂದು ಆತ್ಮಿಕ ಮಂದಿರ. ಈ ಆತ್ಮಿಕ ಮಂದಿರವು ಜೀವವುಳ್ಳ ಕಲ್ಲುಗಳಿಂದ ಕಟ್ಟಲ್ಪಡ್ತಾ ಇದೆ. 2 ರೀತಿಯ ಸಭೆಗಳುಂಟು. ರಕ್ಷಣೆ ಹೊಂದದೇ ಇರುವಂಥ ಜನರ ಗುಂಪು ಸಭೆ ಅಂತ ಹೇಳ್ಕೊಳ್ತಾ ಇದ್ದಾರೆ, ರಕ್ಷಣೆ ಹೊಂದಿದವರು ಸಹ ಸಭೆ ಅಂತ ಹೇಳ್ತಾ ಇದ್ದೀವಿ. ಆದರೆ ನಿಜವಾದದ್ದು ಯಾವುದು? ರಕ್ಷಣೆ ಹೊಂದಿದ್ರೆ ಅವರು ನಮ್ಮದು ಚರ್ಚು, ನಮ್ಮದೇ ದೊಡ್ಡ ಚರ್ಚು, ನಮ್ಮದೇ ಚರ್ಚು ಅಂತ ಅದನ್ನು ಚರ್ಚ್ ಅಂತ ಹೇಳ್ತಾರೆ. ಇವತ್ತು ನಾವು ರಕ್ಷಣೆ ಹೊಂದಿದವರು ಏನು ಮಾಡ್ತೇವೆ? ನಾವು ವಿಶ್ವಾಸಿಗಳು ಸಭೆ ಅಂತ ಹೇಳ್ತೇವೆ. ಆದರೆ ಯಾವ ಸಭೆ ಸರಿಯಾದಂತಂದರೆ ವಾಕ್ಯದ ಸತ್ಯೋಪದೇಶದ ಮೇಲೆ ಕಟ್ಟಲ್ಪಡ್ತಾ ಇದ್ದಂಥ ಸಭೆಯೇ ಸತ್ಯ ಸಭೆ. ನಾನು ಹೇಳೋದು ಅರ್ಥ ಆಯ್ತಾ ನಿಮಗೆ? ಸರಿಯಾದ ವಾಕ್ಯದ ಉಪದೇಶದ ಮೇಲೆ ಕಟ್ಟಲ್ಪಡುವ ಸಭೆ ಸರಿಯಾದ ಸಭೆ. ಯಾಕಂದರೆ ಯೇಸು ಸ್ವಾಮಿ ತಾನೇ ಹೇಳ್ತಾನೆ, ಯಾವನು ನನ್ನ ವಾಕ್ಯವನ್ನು ಕೇಳೋದರ ಪ್ರಕಾರವಾಗಿ ನಡೀತಾ ಇದ್ದಾನೋ, ಆ ಬೋಧನೆ ಪ್ರಕಾರ ನಡೀತಾನೋ, ಅವನು ಬಂಡೆ ಮೇಲೆ ಕಟ್ಟಿದಂಥ ಮನೆಗೆ ಸಮಾನನು. ಆ ಮನೆಗೆ ವಿರೋಧವಾಗಿ 4 ದಿಕ್ಕುಗಳಿಂದ ಗಾಳಿ ಬೀಸ್ತದೆ, ಮಳೆ ಬಂದು ನೆರೆ ಏರ್ತದೆ, ಮನೆ ಏನಾಗಲ್ಲ, ಅದು ಬಿದ್ದು ಹೋಗಲ್ಲ. ಯಾಕಂದರೆ ಅದು ಫೌಂಡೇಶನ್ ಇದೆ, ಬಂಡೆ ಮೇಲೆ ಇರೋದ್ರಿಂದ. ಇವತ್ತು ನಮ್ಮ ಅಸ್ತಿವಾರ ಅಪೋಸ್ತಲರು ಪ್ರವಾದಿಗಳೆಂಬ ಅವರ ಮೂಲಕವಾಗಿ ದೇವರು ನಮಗೆ ಕೊಟ್ಟ ಉಪದೇಶವೆಂಬ ಫೌಂಡೇಶನ್ ಗಟ್ಟಿ ಇದೆ. ಈ ಗಟ್ಟಿಯಾದ ಫೌಂಡೇಶನ್ ಮೇಲೆ ದೇವರ ಸಭೆ ಕಟ್ಟಲ್ಪಡುವಾಗ ಇದಕ್ಕೆ 4 ದಿಕ್ಕುಗಳಿಂದ ಬಿರುಗಾಳಿ ಬೀಸಿದರೂ, ನೆರೆ ಏರಿ ಬಂದರೂ ಸಹ ಸಭೆಯು ಸ್ಥಿರವಾಗಿ, ಎಲ್ಲ ಪರಿಸ್ಥಿತಿಗಳ ಮಧ್ಯದಲ್ಲಿ ಸಭೆ ಸ್ಥಿರವಾಗಿ ನಿಲ್ತದೆ. ಇನ್ನೊಂದು ಸಭೆ, ಅವರು ಸಭೆ ಅಂತ ಕರೀತಾರೆ, ಆದರೆ ವಾಕ್ಯೋಪದೇಶವು ಸರಿ ಇಲ್ಲ, ಜೀವಿತ ಸರಿ ಇಲ್ಲ, ಪರಿಶುದ್ಧತೆ ಇಲ್ಲ, ನೀತಿ ಇಲ್ಲ ಸಭೆಯಲ್ಲಿ, ಕಳ್ಳರ ಗವಿ. ಅದಕ್ಕೆ ಅಂಥ ಸಭೆಗೆ 4 ದಿಕ್ಕಿನಿಂದ ಗಾಳಿ ಬೀಸುವಾಗ ಏನಾಗುತ್ತೆ? ನೆರೆ ಏರುವಾಗ ದಡಲ್ಲಂತ ಏನಾಗುತ್ತೆ? ಕಡ್ಕೊಂಡು ಕೆಳಗೆ ಬೀಳ್ತದೆ. ಹಾಗಾಗಿ ಸಭೆಗೆ ದೇವರು ಕೊಟ್ಟಂಥ ವಜ್ರ ಕವಚ ಯಾವುದಂತಂದರೆ, ಒಂದು ನಮಗೆ ವಾಕ್ಯದ ಮೂಲಕವಾಗಿ ಸಿಕ್ಕಂಥ ಸತ್ಯೋಪದೇಶ, ವಾಕ್ಯೋಪದೇಶ ಬಹಳ ಪ್ರಾಮುಖ್ಯವಾದದ್ದು. 2ನೇ ಕೊರಿಂಥ ಪತ್ರಿಕೆ 2ನೇ ಅಧ್ಯಾಯ 17ನೇ ವಚನ, ನಾವು ದೇವರ ವಾಕ್ಯವನ್ನು ಕಲಬೆರಕೆ ಮಾಡುವವರಾದ ಹೆಚ್ಚಿನ ಪಾಲಿನ ಜನರು ಆಗಿರದೆ ನಿಷ್ಕಪಟಿಗಳಾಗಿ ದೇವರಿಂದ ಉಪದೇಶ ಹೊಂದಿದವರಿಗೆ ತಕ್ಕ ಹಾಗೆ ಕ್ರಿಸ್ತನ ಅನ್ಯೋನ್ಯತೆಯಲ್ಲಿದ್ದುಕೊಂಡು ದೇವರ ಸಮಕ್ಷಮದಲ್ಲಿಯೇ ಮಾತನಾಡುತ್ತೇವೆ. ಇಲ್ಲಿ ಪೌಲನು ಒಂದು ಸತ್ಯವನ್ನು ನಮಗೆ ತಿಳಿಸ್ತಾ ಇದ್ದಾನೆ. ಏನು ಸತ್ಯ ಅಂತಂದರೆ, ಇವತ್ತು ಲೋಕದಲ್ಲಿ ಸಭೆಗಳು 1000ಗಟ್ಟಲೆ ಉಂಟು, ಆದರೆ ಹೆಚ್ಚಿನ ಸಭೆಗಳಲ್ಲಿ ವಾಕ್ಯದ ಉಪದೇಶ ಎಂಥ ಉಪದೇಶ ಅಂತ ಹೇಳ್ತಾ ಇದ್ದಾನೆ? ಕಲಬೆರಕೆಯ ಉಪದೇಶ. ಹಾಗಾಗಿ ಅವರಿಗೆ ವಾಕ್ಯ ಸರಿಯಾಗಿ ಸಿಗ್ತಾ ಇಲ್ಲ, ಸರಿಯಾದ ಸತ್ಯ ಅವರಿಗೆ ಸಿಗ್ತಾ ಇಲ್ಲ. ಪೌಲನು ಇದನ್ನು ಖಡಾಖಂಡಿತವಾಗಿ ಹೇಳ್ತಾ ಇದ್ದಾನೆ. ಇವತ್ತು ಲೋಕದಲ್ಲಿ ಹೆಚ್ಚಿನ ಸಭೆಗಳಿಗೆ, ಅವತ್ತಿನ ಕಾಲದಲ್ಲಿ ಮೊದಲೇ ಶತಮಾನದಲ್ಲಿಯೇ ಕ್ರೈಸ್ತ ಸಭೆಗಳಲ್ಲಿ ಕಲಬೆರಕೆ ಉಪದೇಶಗಳು ಅವತ್ತೇ ಬಂದಿದ್ದರೆ
ಈ 2000 ವರ್ಷಗಳಲ್ಲಿ ಎಷ್ಟೆಷ್ಟು ಕಲಬೆರಕೆ ಉಪದೇಶಗಳು ಇವತ್ತು ಲೋಕದಲ್ಲಿ ಬಂದಿವೆ ಅಂತಂದರೆ, ಇವತ್ತು ವಿಶ್ವಾಸಿಗಳಾಗಿ ವಿಶ್ವಾಸದಲ್ಲಿ ನಿಲ್ಲುವಂಥದ್ದೇ ಬಹಳ ಕಷ್ಟಕರವಾದ ಪರಿಸ್ಥಿತಿಯಲ್ಲಿ ಇದ್ದೇವೆ. ಕ್ರೈಸ್ತರಾಗಿರುವುದು ಬೇರೆ, ವಿಶ್ವಾಸಿಗಳಾಗಿ ಬದುಕುವುದು ಬೇರೆ. ಇವತ್ತು ಕ್ರೈಸ್ತರಂತ ಹೇಳ್ಕೊಳ್ತಾರೆ ಸಭೆಗಳವರು. ನಾವು ಕ್ರೈಸ್ತರಂತ ಯಾವತ್ತು ಶಬ್ದ ಉಪಯೋಗಿಸಲ್ಲ, ನಾವು ವಿಶ್ವಾಸಿಗಳೆಂಬುದಾಗಿ ನಾವು ಯಾಕೆ ಬಳಸ್ತೇವೆ ಅಂದರೆ, ನಮ್ಮ ವಿಶ್ವಾಸದ ಫೌಂಡೇಶನ್ ಅಪೋಸ್ತಲರು ಪ್ರವಾದಿಗಳ ಮೂಲಕವಾಗಿ ಕೊಡಲ್ಪಟ್ಟಂಥ ವಾಕ್ಯೋಪದೇಶ. ಈ ಫೌಂಡೇಶನ್ ಸರಿ ಇದ್ದ ಸಭೆ ಇಂಥ ಎಲ್ಲ ಪರಿಸ್ಥಿತಿಗಳನ್ನು ಎದುರಿಸಿಕೊಂಡು ನಿಲ್ಲಕ್ಕೆ ಸಾಧ್ಯ. ಪೌಲನು ಹೇಳ್ತಾನೆ, ನಾವು ದೇವರ ವಾಕ್ಯವನ್ನು ಕಲಬೆರಿಕೆ ಮಾಡುವವರಾದ ಹೆಚ್ಚಿನ ಪಾಲಿನ ಜನರ ಹಾಗೆ ಆಗಿರದೆ. ಅದರ ಅರ್ಥ ಏನು? ಅವತ್ತೇ ಮೊದಲನೇ ಶತಮಾನದಲ್ಲಿ ದೇವರ ಸಭೆಗಳಲ್ಲಿ ಕಲಬೆರಕೆ ಉಪದೇಶಗಳು ಹೆಚ್ಚಿನ ಜನರು, ಹೆಚ್ಚಿನ ಸಂಖ್ಯೆಯಲ್ಲಿ ಕಲಬೆರಕೆ ಉಪದೇಶ, ಸರಿಯಾದಂಥ ವಾಕ್ಯೋಪದೇಶ ಸಿಗ್ತಾ ಇದ್ದಂಥವರು ಸ್ವಲ್ಪ ಜನ. ಇಂಥ ಸಭೆಗಳಿಗೆ ನಾವು ವಿಶ್ವಾಸಿಗಳ ಸಭೆ ಎಂಬುದಾಗಿ ನಾವು ಕರೀತೇವೆ. ಸತ್ಯವಾಕ್ಯದ ಉಪದೇಶ ಯಾರಿಗೆ ಸಿಕ್ಕು, ಆ ವಾಕ್ಯದ ಪ್ರಕಾರ ಯಾರು ಜೀವಿಸ್ತಾ ಇದ್ದಾರೋ ಅವರು ವಿಶ್ವಾಸಿಗಳು. ಉಳಿದವರು ಅವರು ಕ್ರಿಶ್ಚಿಯನ್ರಂತ ಧರ್ಮ ಹೇಳಿಕೊಂಡು ಕ್ರಿಶ್ಚಿಯನ್ರಾಗಿ ನಡ್ಕೊಳ್ಳಿ. ಅವರು ದೇವರು ಬೆಂಕಿಯ ಪುಟಕ್ಕೆ ಹಾಕುವಾಗ ಯಾವುದು ಸುಡ್ತದೋ ಯಾವುದು ಉಳಿತದೋ ಆ ಸಮಯದಲ್ಲಿ ಏನಾಗುತ್ತೆ ಗೊತ್ತಾಗುತ್ತೆ. ಅವತ್ತೇ ಮೊದಲನೇ ಶತಮಾನದಲ್ಲಿ ಕಲಬೆರಕೆ ಮಾಡೋರು ಹೆಚ್ಚಾಗಿದ್ದರೆ, ಈ ಯುಗಾಂತಕ್ಕೆ ಬಂದಿರುವಂಥ ಇವತ್ತು ಪ್ರಪಂಚದಲ್ಲಿ ಇಂಥ ಕಲಬೆರಕೆಯ ಉಪದೇಶವನ್ನು ಹೊತ್ತುಕೊಂಡು ದಿನಾಲು ಸಾಗುತ್ತಿರುವಂಥ ಜನರು ಸಾಕಷ್ಟಿದ್ದಾರೆ. ಜನಗಳನ್ನು ಮೋಸ ಮಾಡುವವರು, ವಂಚಿಸುವವರು, ಇದೇ ಬೈಬಲನ್ನು ಕೈಲಿ ಹಿಡಿದುಕೊಂಡು ಜನಗಳನ್ನು ದಾರಿ ತಪ್ಪಿಸುವಂಥವ್ರು, ದಿಕ್ಕು ತಪ್ಪಿಸ್ತಾ ಇರುವಂಥ ಜನಗಳ ಬಗ್ಗೆ ದೇವರ ಮಕ್ಕಳೇ ನೀವು ಎಷ್ಟು ಕಣ್ಣಲ್ಲಿ ಕಣ್ಣಿಟ್ಟು ಎಚ್ಚರಿಕೆಯಿಂದಿದ್ದರೂ ಸಹ ನಿಮಗೆ ಸಾಕಾಗದು. ಅಷ್ಟರ ಮಟ್ಟಿಗೆ ಇವತ್ತು ನೋಡಿ, ಅಲ್ಲೇ ನೋಡಿ, ನಕಲಿಗಳು ಭಾಳ ಅಟ್ರಾಕ್ಟ್ ಆಗ್ತಾರೆ, ಅಸಲಿಗಳನ್ನ ಯಾರು ಅಟ್ರಾಕ್ಟ್ ಆಗಲ್ಲ ಅಲ್ವಾ? ಈ ನಕಲಿ ಮಾಡೋರು, ಡೋಂಗಿ ಉಪದೇಶ ಮಾಡೋರು ಜನಗಳು ಭಾಳ ಆಕರ್ಷಿತರಾಗ್ತಾರೆ ಅವ್ರ ಕಡೆಯಲ್ಲಿ. ಅಸಲಿಗಳು, ನಿಜವಾಗಿ ಸತ್ಯೋಪದೇಶ ಮಾಡೋರು ಹೆಚ್ಚಿಗೆ ಅಟ್ರಾಕ್ಟ್ ಆಗಲ್ಲ. ಯಾಕಂದರೆ ಅವರಿಗೆ ಅವರಿಗೂ ಇಷ್ಟ ಇಲ್ಲ. ಯಾಕಂದರೆ ಅಂಥವರೇ ಜನಗಳು ಇವತ್ತಿನ ದಿವಸಗಳಲ್ಲಿ ಬೇಕು. ಡೋಂಗಿ ಉಪದೇಶ ಮಾಡುವವರು, ದುರ್ಬೋಧನೆ ಮಾಡುವವರು, ಇಂಥವರೇ ಇವತ್ತಿನ ದಿವಸಗಳಲ್ಲಿ ಜನಗಳು ಹೆಚ್ಚು ಬೇಕಾಗಿದ್ದಾರೆ. ಅಂಥವ್ರ ಮಾತು ಭಾಳ ಬೇಗ ಕೇಳ್ತಾರೆ, ಅಂಥವ್ರಿಗೆ ಬೇಗ ಒಳಗಾಗ್ತಾರೆ. ಆದರೆ ತಾವು ಹೋಗಿ ಹೊಂಡಕ್ಕೆ ಬೀಳ್ತೀವಂತ ಮಾತ್ರ ಅವ್ರಿಗೆ ಇನ್ನೂ ಜ್ಞಾನ ಅವ್ರಿಗಿರಲ್ಲ. ಹೊಂಡಕ್ಕೆ ಬಿದ್ದು ಕಡೆಗೆ ಅವ್ರ ಸ್ಥಿತಿ ಏನಾಗ್ತದೆ ಅಂತಾರೆ, ಈ ಕಡೆ ವಿಶ್ವಾಸಿನೂ ಅಲ್ಲ, ಆ ಕಡೆ ಕ್ರಿಶ್ಚಿಯನ್ನೂ ಅಲ್ಲ, ಅಂಥ ಸ್ಥಿತಿ ಅವ್ರದ್ದಾಗುತ್ತೆ. ಈ ಕಡೆ ವಿಶ್ವಾಸಿನೂ ಅಲ್ಲ, ಆ ಕಡೆ ಕ್ರಿಶ್ಚಿಯನ್ ಅನಿಸ್ಕೊಳ್ಳೋಕ್ಕೂ ಆಗದಂಥ ಪರಿಸ್ಥಿತಿಯಲ್ಲಿ ಅವನ ಸ್ಥಿತಿ ಅಂತ್ಯವಾಗ್ತದೆ. ಎಚ್ಚರವಾಗಿರಬೇಕು. ಇದರ ಬಗ್ಗೆ ನಿಮ್ಗೆ ಹೇಳ್ತೇನೆ. ದೇವರ ವಾಕ್ಯವನ್ನು ಕಲಬೆರಕೆ ಮಾಡುವವರಾದ ಹೆಚ್ಚಿನ ಪಾಲಿನ ಜನರು. ವಾಕ್ಯವೇ ಕಲಬೆರಕೆಯಾದರೆ ಎರಡು ಸತ್ಯ ತಿಳ್ಕೋಬೇಕು ನೀವು. ಪ್ರಕಟಣೆ ಗ್ರಂಥದಲ್ಲಿರುವಂಥ ಒಂದು ವಚನ ಇದರೊಟ್ಟಿಗೆ ಓದೋಣ, ಓದಿ ನಾನು ನಿಲ್ಲಿಸ್ತೇನೆ. ಪ್ರಕಟಣೆ ಗ್ರಂಥದಲ್ಲಿರುವಂಥ ಒಂದು ವಾಕ್ಯ ಓದೋಣ. ಇದನ್ನು ಎಷ್ಟೋ ಸಾರಿ ಓದಿದ್ದೇನೆ. 3ನೇ ಅಧ್ಯಾಯ 4ನೇ ವಚನ. ಆದರೂ ತಮ್ಮ ವಸ್ತ್ರಗಳನ್ನು ಮೈಲಿಗೆ ಮಾಡಿಕೊಳ್ಳದಿರುವ ಸ್ವಲ್ಪ ಜನರು ಸಾರ್ದಿಸಿನೊಳಗೆ ನಿಲ್ಲಲಿದ್ದಾರೆ. ನೋಡಿ, ಸಭೆಯೊಳಗೆ ತುಂಬ ಜನ ಇದ್ದಾರೆ, ಆದರೆ ವಸ್ತ್ರಗಳನ್ನು ಮೈಲಿಗೆ ಮಾಡಿಕೊಳ್ಳದವರು. ಹಾಗಾದರೆ ಮೈಲಿಗೆ ಮಾಡಿಕೊಂಡವರೇ ಹೆಚ್ಚು ಜನ. ಇದೆಲ್ಲ ಆಗೋದು ಯಾಕೆ? ಕಲಬೆರಕೆಯ ಉಪದೇಶ. ಇವತ್ತು ಜನರಿಗೆ ಸತ್ಯವಾಕ್ಯ, ಸತ್ಯ ಬೋಧನೆ, ಸತ್ಯದ ಆಹಾರ, ಸರಿಯಾದ ಆಹಾರ ಸಿಗ್ತಾ ಇಲ್ಲ. ಇವತ್ತು ನೋಡಿ, ನೀವು ಅಂಗಡಿಗಳಲ್ಲಿ ಕುರ್ಕುರಿ ಅದು ಇದು ಎಲ್ಲ ಪ್ಯಾಕೆಟ್ಗಳು ಏನೆಲ್ಲ ತೊಗೊಳ್ತೀರಿ, ನೀವು ಅದು ತಿಂದ ಮೇಲೆ ಮಾತ್ರ ಅಡ್ವರ್ಟೈಸ್ಮೆಂಟ್ ಬರುತ್ತೆ, ಅದು ತಿನ್ನಬೇಡಿ, ಅದು ಹಂಗಿದೆ ಹೀಗಿದೆ ಅಂತಲೂ ಹೇಳ್ತಾರೆ. ನೋಡೋಕೆ ಮಾತ್ರ ಅಟ್ರಾಕ್ಟಿವ್ ಆಗಿರುತ್ತೆ, ತಿಂದರೆ ಮಾತ್ರ ತೊಂದರೆ ಮಾಡುತ್ತೆ. ನಾವೆಲ್ಲ ಕೂಲ್ ಡ್ರಿಂಕ್ಸು ಅದು ಇದೆಲ್ಲ ಬಾಟ್ಲಿಗಟ್ಟಲೆ ಕುಡಿತೇವೆ. ನಮಗೆ ಗೊತ್ತಿದೆ ಅದರಲ್ಲಿ ಎಷ್ಟೆಷ್ಟು ಪರ್ಸೆಂಟೇಜ್ ವಿಷ ಅದರಲ್ಲಿ ಉಂಟು ಅಂತೇಳಿ. ಯಾಕಂದರೆ ಹಾಳಾಗದೆ ಕೆಡದೆ ಇಡಲಿಕ್ಕೆ ನಾವು ನಂದಿನಿ ಹಾಲು ಕುಡಿತೇವೆ, ಅದರಲ್ಲಿರೋದೇ ವಿಷ. ದಿನಾ ವಿಷ ಕುಡಿತೇವೆ ನಾವು. ತರದ ಹಾಲು ಕುಡಿಯೋದು ವಿಷ. ಯಾಕಂದರೆ ಅವ್ರು 3 ವಾರಗಟ್ಟಲೆ ಹಾಲು ಕೆಡದೇ ಇರೋದಕ್ಕೋಸ್ಕರವಾಗಿ ಅದರಲ್ಲಿ ವಿಷಗಳನ್ನು ಬೆರೆಸಿರ್ತಾರೆ. ಅದರದ್ದೇ ಆದಂಥ ಕೆಲವು ವಿಷಯಗಳುಂಟು. ಅದೆಲ್ಲ ಈ ರಾಸಾಯನಿಕ ವಿಷಯಗಳು.
ಈ ಗದ್ದೆಗಳಿಗೆಲ್ಲ ಉಪಯೋಗಿಸುವಂಥ ಹುಳುಗಳನ್ನು ಸಾಯದಂತೆ ಸಾಯೋದಕ್ಕೋಸ್ಕರ ಉಪಯೋಗಿಸುವಂಥ ಅನೇಕ ನಮೂನೆ ವಿಷಗಳು ಆಹಾರ ಪದಾರ್ಥಗಳಲ್ಲಿ ಉಂಟು. ಅದನ್ನೇ ನಾವು ಕುಡಿತಾ ಇದ್ದೇವೆ, ವಿಷ. ಅದರಿಂದ ಇಲ್ಲದಂಥ ಎಲ್ಲ ರೋಗಗಳು, ಇಲ್ಲದಿರೋಂಥ ಕಾಯಿಲೆಗಳು ಮನುಷ್ಯನ ಹೆಚ್ಚಾಗಿ ಇವತ್ತು ಔಷಧಿ ಅಂಗಡಿಗಳು ಲೆಕ್ಕ ಇಲ್ಲದಷ್ಟಾಗಿದ್ದಾವೆ. ಆಸ್ಪತ್ರೆಗಳು ಎಷ್ಟು ಕಟ್ಟಿದರೂ ಇವತ್ತು ಮುಗಿತಾ ಇಲ್ಲ, ಆಸ್ಪತ್ರೆಗಳ ಸಂಖ್ಯೆ ಜಾಸ್ತಿ ಆಗ್ತದೆ. ಯಾಕಂದರೆ ತಿನ್ನೋದೇ ವಿಷ, ಕಲಬೆರಕೆ. ದಿನಾಲು ನಾವು ಕಲಬೆರಕೆ ಹಾಲು, ಕಲಬೆರಕೆ ಆಹಾರ ದಿನಾಲು ಸೇವಿಸಿ ನಮ್ಮ ಜೀವನದ ದುಡಿಮೆಯನ್ನೆಲ್ಲ ಈ ರೀತಿಯಾದ ಆಸ್ಪತ್ರೆಗಳಿಗೆ, ಔಷಧಿಗಳಿಗೆ ಖರ್ಚು ಮಾಡುವಂಥ ಪರಿಸ್ಥಿತಿ ಇವತ್ತಿನ ಲೋಕದಲ್ಲಿ ಬಂದಿದೆ. ಇವತ್ತು ಹಾಗೇ ದೇವರ ಸಭೆಯಲ್ಲಿ ಕಲಬೆರಕೆಯ ಉಪದೇಶದಿಂದ ಏನಾಗ್ತಾರೆ, ಜನರು ಹಾಳಾಗಿ ಅವರ ವಸ್ತ್ರಗಳೇನಾಗ್ತವೆ, ಅವ್ರದ್ದು ಮೈಲಿಗೆ ಆಗ್ತವೆ. ಇವತ್ತು ಸಭೆಗಳಲ್ಲಿ ಇವತ್ತು ಬೋಧಕರು ಕಲಬೆರಕೆ ಮಾಡೋರು ಹೆಚ್ಚಿದ್ದಾರೆ, ಸಭೆಯಲ್ಲಿ ಪರಿಶುದ್ಧರು ಸ್ವಲ್ಪ ಇದ್ದಾರೆ, ಕೆಟ್ಟವರ ಅಶುದ್ಧರಾಗಿ ಹೆಸರಿಗೆ ಮಾತ್ರ ಭಕ್ತರಾಗಿ ತೋರಿಸ್ತಾರೆ, ಹೆಚ್ಚಿನವರು ಏನಾಗಿರ್ತಾರೆ, ಅಶುದ್ಧರಾಗಿ ತೋರಿಸ್ತಾರೆ. ಇದರ ಬಗ್ಗೆ ಮುಂದೆ ನಿಮಗೆ ತಿಳಿಸ್ತೇನೆ. ಹಾಗಾಗಿ ದೇವರ ಮಕ್ಕಳಾದ ನಾವು ಎಚ್ಚರವಾಗಿರೋಣ. ಎಷ್ಟು ಎಚ್ಚರಿಕೆಯಿಂದ ಇದ್ದರೂ ಸಹ ನಾವು ಸಾಕಾಗದು. ಕಡೆ ಕಾಲದಲ್ಲಿದ್ದೇವೆ, ಕಠಿಣ ಯುದ್ಧದಲ್ಲಿದ್ದೇವೆ. ದೇವರ ಸರ್ವಾಯುಧಗಳನ್ನು ಧರಿಸಿಕೊಂಡು ಸರಿಯಾದ ಕ್ರಮದಲ್ಲಿ ದೇವರ ಸಭೆ ಹೋಗದಿದ್ದರೆ ನಾವು ಒಂದು ದಿನ ಆತನ ಮುಂದೆ ನಿಲ್ಲಕ್ಕೆ ಸಾಧ್ಯವಿಲ್ಲ. ಆತನ ಮುಂದೆ ನಿಲ್ಲಕ್ಕೆ ಯೋಗ್ಯವಾಗುವಂಥ ರೀತಿಯಲ್ಲಿ ನಮ್ಮ ಜೀವಿತನ ಕ್ರಮಪಡಿಸಿಕೊಂಡು ಮುಂದೆ ಹೋಗಲಿಕ್ಕೆ ದೇವರು ನಮಗೆ ಸಹಾಯ ಮಾಡಲಿ. ದೇವರ ವಾಕ್ಯಗಳ ಮೂಲಕ ನಿಮ್ಮನ್ನು ಆಶೀರ್ವದಿಸಲಿ.